ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಡೆಲ್ಲಿ ಹಾಸ್ಪಿಟಲ್ಸ್ ಓನ್ಲಿ ಫಾರ್ ಇಟ್ಸ್ ರೆಸಿಡೆಂಟ್ಸ್, ಚೀಫ್ ಮಿನಿಸ್ಟರ್. ನಿನ್ನೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒಂದು ಘೋಷಣೆಯನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ಮುಂದೆ ಕೊರೋನಾ ವೈರಸ್ ಹತೋಟಿಗೆ ಸಿಗುವವರೆಗೂ ಕೂಡ ದೆಹಲಿಯಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೇವಲ ದೆಹಲಿಯ ನಿವಾಸಿಗಳಿಗೆ ಮಾತ್ರ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಒಂದು ಮಾತನ್ನು ಗಮನಿಸಬೇಕು, ಇದು ನಮ್ಮ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಂತಹ ಒಂದು ಆದೇಶವನ್ನ ಯಾವುದೇ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹೊರಡಿಸಿರ್ತಕ್ಕಂತಹದ್ದು. ಬಿಕಾಸ್ ನೀವು ಎಕ್ಸಾಂಪಲ್ ನಮ್ಮ ಕರ್ನಾಟಕನೇ ತಗೊಂಡ್ರು ಕೂಡ ಪ್ರತಿಯೊಂದು ರಾಜ್ಯ ಸರ್ಕಾರ ಒಡೆತನದ ಆಸ್ಪತ್ರೆಗಳು ಅಥವಾ ಖಾಸಗಿ ಆಸ್ಪತ್ರೆಗಳಿರಬಹುದು, ಎಲ್ಲ ಕಡೆಗಳಲ್ಲಿ ಯಾವುದೇ ಭಾರತೀಯ ನಾಗರಿಕನಿಗೆ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಖಾಸಗಿ ಆಸ್ಪತ್ರೆಗಳಲ್ಲಿ ಅದಕ್ಕೆ ತಕ್ಕಂತಹ ಚಾರ್ಜಸ್ ಅನ್ನು ಮಾಡಲಾಗ್ತಾ ಇತ್ತು. ಬಟ್ ಇದೇ ಮೊದಲನೇ ಬಾರಿಗೆ ದೆಹಲಿ ಸರ್ಕಾರ ಇಂತಹ ಒಂದು ಕ್ರಮಕ್ಕೆ ಮುಂದಾಗಿದೆ. ಬಟ್ ಒಂದು ಮಾತನ್ನು ಗಮನಿಸಬೇಕು, ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ನಮಗೆ ಗೊತ್ತಿರೋ ರೀತಿ ಕೊರೋನಾ ವೈರಸ್ ಮಿತಿ ಮೀರ್ಬಿಟ್ಟು ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿನ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯ ಆ ಒಂದು ಕೆಪಾಸಿಟಿ ಏನಿದೆ ಅದನ್ನ ಮೀರ್ಬಿಟ್ಟು ಕೊರೋನಾ ವೈರಸ್ ನಾಗಾಲೋಟವನ್ನ ಮುಂದುವರಿಸಿದೆ. ಸೊ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ದೆಹಲಿಯಲ್ಲಿರ್ತಕ್ಕಂತಹ ಅತ್ಯಂತ ಕೆಟ್ಟ ವೈದ್ಯಕೀಯ ಸೌಲಭ್ಯದ ಕುರಿತಾಗಿ ಸಾಕಷ್ಟು ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಆ್ಯಂಡ್ ಇದರಿಂದ ಒಂದು ವಿಚಲಿತವಾಗಿರ್ತಕ್ಕಂತಹ ಅಲ್ಲಿನ ಸರ್ಕಾರ ದೆಹಲಿ ನಿವಾಸಿಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲರಿಗೂ ಕೂಡ ಅಲ್ಲಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನಿರಾಕರಣೆ ಮಾಡುವುದಾಗಿ ಹೇಳಿದ್ದಾರೆ. ಆ್ಯಂಡ್ ಮತ್ತೊಂದು ಮಾತನ್ನು ಗಮನಿಸಬೇಕು, ಯಾವುದೇ ಒಬ್ಬ ರೋಗಿ ತುಂಬ ಗಂಭೀರವಾದಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಆತನಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ನಿರಾಕರಣೆ ಮಾಡತಕ್ಕಂತಹದ್ದು ಒಂದು ಅಪರಾಧ ಆಗುತ್ತೆ. ಬಟ್ ಇದಕ್ಕೆ ಒಂದು ಪುಷ್ಟಿಯನ್ನ, ಇದಕ್ಕೆ ಒಂದು ಡಿಫೆನ್ಸ್ ಅನ್ನ ಮಾಡ್ಕೊಂಡಿರತಕ್ಕಂತಹ ಅರವಿಂದ್ ಕೇಜ್ರಿವಾಲ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಗಮನಿಸ್ತಾ ಇದ್ದೀರಾ, ದೆಹಲಿ ರಾಜ್ಯದಲ್ಲೇ ಸುಮಾರು 10,000ದಷ್ಟು ಹಾಸಿಗೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿದ್ದಾವೆ. ಪ್ಲಸ್ ಅಡಿಷನಲ್ ಆಗಿ ಇನ್ನೂ 10,000 ಬೆಡ್ಗಳು ಅಥವಾ ಆಸ್ಪತ್ರೆಯ ಹಾಸಿಗೆಗಳು ನಮ್ಮ ಕೇಂದ್ರ ಸರ್ಕಾರದ ಆಸ್ಪತ್ರೆಗಳಲ್ಲೂ ಕೂಡ ಇದ್ದಾವೆ. ಸೊ ಯಾರಾದರೂ ದೆಹಲಿಯ ನಿವಾಸಿಗಳಲ್ಲದವರು ಅಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು ಅಂತ ಇಚ್ಛೆ ಪಟ್ಟರು ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳ ಸೌಲಭ್ಯವನ್ನು ಪಡ್ಕೋಬಹುದು. ಬಟ್ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಒಂದು ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ನಿಷಿದ್ಧವಾಗಿರುತ್ತೆ. ಕೇವಲ ದೆಹಲಿಯ ನಿವಾಸಿಗಳಿಗೆ ಅಥವಾ ರೆಸಿಡೆಂಟ್ಸ್ಗೆ ಮಾತ್ರ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಇದು ಒಂದು ಚಿಕ್ಕದಾದಂತಹ ನ್ಯೂಸ್, ಬಟ್ ಆದರೂ ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಸರ್ಕಾರಗಳು ಇಂತಹ ಒಂದು ಪ್ಯಾಂಡಮಿಕ್ ಅಥವಾ ಇಂತಹ ಒಂದು ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಒಂದು ಆಡಳಿತಾತ್ಮಕ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತಕ್ಕಂತಹದ್ದು ನಮ್ಮೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಆಗಿರುತ್ತೆ. ಅಂಡ್ ಎಲ್ಲೂ ಕೂಡ ನೋಡ್ತಿದ್ದೀರಾ, ಕೆಲವರು ಕೇಳಬಹುದು ಯಾವ ರೀತಿ ಅವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ಇವರು ನಮ್ಮ ರಾಜ್ಯದ ನಿವಾಸಿ ಅಥವಾ ಇವರು ನಮ್ಮ ರಾಜ್ಯದ ನಿವಾಸಿ ಅಲ್ಲ ಅಂತ. ಸೊ ಒಂದು ಮಾತನ್ನು ಗಮನಿಸಬೇಕು, ಯಾರಿಗಾದರೂ ಚಿಕಿತ್ಸೆ ಬೇಕಾಗಿತ್ತು ಅಂತ ಹೇಳಿದ್ರೆ ಅವರು ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ನೋಡ್ತಿರೋ ರೀತಿ ಯಾವುದಾದ್ರೂ ಒಂದು ಐಡೆಂಟಿಫಿಕೇಶನ್ ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ಆಧಾರ್ ಕಾರ್ಡ್ ಇರಬಹುದು, ರೇಷನ್ ಕಾರ್ಡ್ ಇರಬಹುದು, ಪಾನ್ ಕಾರ್ಡ್ ಮುಂತಾದಂತಹ ಒಂದು ID ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ಅಥವಾ ನಾವು ಗುರುತಿನ ಚೀಟಿ ಅಂತ ಕರಿತೀವಿ. ಗುರುತಿನ ಚೀಟಿಯಲ್ಲಿ ಅವರ ಕಾಯಂ ವಿಳಾಸ ಇರುತ್ತೆ, ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವರು ದೆಹಲಿಯ ನಿವಾಸಿ ಹೌದೋ ಇಲ್ಲೋ ಅಂತ ಹೇಳಿ ಖಚಿತಪಡಿಸ್ಕೊಳ್ಳಾಗುತ್ತೆ. ಇದು ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಅಲ್ಲಿನ ಒಂದು ಸರ್ಕಾರ ನಿರ್ಧಾರ ತೆಗೆದುಕೊಳ್ತಿದೆ ಅಂತೇಳಿ. ಆ್ಯಂಡ್ ಮತ್ತೊಂದು ಮಾತನ್ನು ಗಮನಿಸಬೇಕು, ದೆಹಲಿ ಬಹಳ ಜನ ಕನ್ಫ್ಯೂಸ್ ಆಗುತ್ತೆ, ದೆಹಲಿ ರಾಜ್ಯನೋ ಅಥವಾ ಯೂನಿಯನ್ ಟೆರಿಟರಿನೋ ಅಂತೇಳಿ. ನೀವು ಯಾವುದಾದ್ರೂ ಒಂದು ಲೀಸ್ಟನ್ನ ತೆಗೆದು ನೋಡಿದ್ರೆ ಪಟ್ಟಿಗಳಲ್ಲಿ ಖಂಡಿತವಾಗಿ ದೆಹಲಿಯನ್ನ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ ಅಂತ ಕರಿತೀವಿ. ಬಟ್ ಆದರೂ ಕೂಡ ಇದೊಂದು ವಿಶೇಷವಾದಂತಹ ಯೂನಿಯನ್ ಟೆರಿಟರಿ. ಬಿಕಾಸ್ 1999ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸಂಸತ್ತು 69ನೇ ಸಂವಿಧಾನ ತಿದ್ದುಪಡಿ 69th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ಜಾರಿಗೆ ತರುತ್ತೆ 1991ರ ಇಸ್ವಿಯಲ್ಲಿ. ಇದು 1992 ಅಲ್ಲಿ ಜಾರಿಗೆ ಬರುತ್ತೆ. ಸೊ ಅಂದಿನಿಂದ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಏನಿತ್ತು ಅದನ್ನ ಡೆಸಿಗ್ನೇಟ್ ಮಾಡಿಬಿಟ್ಟು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಮಾಡಲಾಯಿತು, NCT. ನೀವು ಕೂಡ ಬಹಳ ಬಾರಿ ಕೇಳ್ತಾ ಇರ್ತೀರಾ, ದಯವಿಟ್ಟು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಅಂದಿನಿಂದ ಇದನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ರಾಷ್ಟ್ರ ರಾಜಧಾನಿ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಸೊ ಇದಕ್ಕೆ ಸ್ವಲ್ಪ ವಿಶೇಷತೆಗಳಿದ್ದಾವೆ. ಇವತ್ತಿಗೂ ಕೂಡ ದೆಹಲಿಯನ್ನ ಪೂರ್ಣ ಪ್ರಮಾಣದ ರಾಜ್ಯ ಅಂತ ಘೋಷಣೆ ಮಾಡಲಾಗಿಲ್ಲ. ಅದೇ ರೀತಿ ಅದು ಬೇರೆ ಕೇಂದ್ರಾಡಳಿತ ಪ್ರದೇಶಗಳ ರೀತಿ ಕೂಡ ಇಲ್ಲ. ಸೊ ಸ್ವಲ್ಪ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಸ್ಟೇಟ್ ಅಂತಾನೆ ಹೇಳಬಹುದು. ಸೊ ಇದ್ರ ಕುರಿತಾಗಿ ಕೂಡ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಆರ್ಟಿಕಲ್ 239AA ನಮ್ಮ ಭಾರತೀಯ ಸಂವಿಧಾನದ 239 AA ಅನ್ನುವಂತಹ ಒಂದು ವಿಧಿ
ದೆಹಲಿಗೆ ನೀಡತಕ್ಕಂತಹ ವಿಶೇಷ ಸ್ಥಾನಮಾನಗಳ ಕುರಿತಾಗಿ ಚರ್ಚೆಯನ್ನ ಮಾಡುತ್ತೆ. ಸೊ ಒಂದು ಮಾತನ್ನು ಗಮನಿಸಬೇಕು, ದೆಹಲಿ ಏನು ಯೂನಿಯನ್ ಟೆರಿಟರಿ ಇದೆ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಏನಿದೆ ಅದಕ್ಕೆ ಒಬ್ಬ ಮುಖ್ಯಮಂತ್ರಿ ಕೂಡ ಇರ್ತಾರೆ, ಪ್ಲಸ್ ಒಂದು ಎಲೆಕ್ಟೆಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ನಾವು ಕನ್ನಡದಲ್ಲಿ ಒಂದು ಚುನಾಯಿತ ವಿಧಾನಸಭೆ ಇರುತ್ತೆ. ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ಒಂದು ಚುನಾಯಿತ ವಿಧಾನಸಭೆ ದೆಹಲಿಯಲ್ಲಿ ಕಂಡುಬರುತ್ತೆ. ಇದುವರೆಗೂ ಕೂಡ ಕೇವಲ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಂತಹ ವ್ಯವಸ್ಥೆ ಜಾರಿಯಲ್ಲಿತ್ತು. ಮೊದಲನೆಯದು ನಾನೀಗ ಹೇಳ್ತಿರ್ತಕ್ಕಂತಹ ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಅದೇ ರೀತಿ ಎರಡನೇದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ಪುದುಚೇರಿಯನ್ನು ಮುಂಚೆ ಪಾಂಡಿಚೇರಿ ಅಂತ ಕರೆಯಲಾಗ್ತಾ ಇತ್ತು. ಅದಾದ ಬಳಿಕ ಅದರ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟು ಈಗ ಪುದುಚೇರಿ ಅಂತ ಕರಿತೀವಿ. ತಮಿಳುನಾಡಿನ ಒಂದು ಬಾರ್ಡರ್ ಅಲ್ಲಿ ಕಂಡುಬರುತ್ತೆ, ತಮಿಳುನಾಡಿನ ಸಮೀಪದಲ್ಲಿ ಕಂಡುಬರುತ್ತೆ. ಅಂಡ್ ಇಲ್ಲೂ ಕೂಡ ಏನು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂತಹ ಕಿರಣ್ ಬೇಡಿ ಅವರಿಗೂ ಮತ್ತು ಅಲ್ಲಿನ ಒಂದು ಚುನಾಯಿತ ಸರ್ಕಾರಕ್ಕೂ ಕೂಡ ಪದೇ ಪದೇ ಘರ್ಷಣೆ ನಡೀತಾನೆ ಇತ್ತು. ಸೊ ಈ ಒಂದು ಸನ್ನಿವೇಶ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದುವರೆಗೂ ಕೂಡ ಕೇವಲ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಮತ್ತು ಚುನಾಯಿತ ವಿಧಾನಸಭೆ ಅಸ್ತಿತ್ವದಲ್ಲಿತ್ತು. ಉಳಿದಂತಹ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಂತಹ ಸೌಲಭ್ಯ ಇರಲಿಲ್ಲ. ಬಟ್ ಇದಕ್ಕೆ 2019ನೇ ಇಸ್ವಿ ಅಕ್ಟೋಬರ್ ತಿಂಗಳಿನಲ್ಲಿ 3ನೇ ಸೇರ್ಪಡೆ ಆಗುತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಹೊಸದಾಗಿ ರಚಿತವಾಗಿರತಕ್ಕಂತಹ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಒಂದು ವಿಧಾನಸಭೆ ಅಸ್ತಿತ್ವದಲ್ಲಿರುತ್ತೆ. ದಟ್ ಮೀನ್ಸ್ ಅಲ್ಲಿಗೂ ಕೂಡ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ ಅಂಡ್ ಜೊತೆಗೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್, ನಮ್ಮ ಕೇಂದ್ರ ಸರ್ಕಾರದ ಅಥವಾ ನಮ್ಮ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿರ್ತಕ್ಕಂತಹ ಲೆಫ್ಟಿನೆಂಟ್ ಗವರ್ನರ್ ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಂಡ್ ಪ್ರಸಕ್ತವಾಗಿ ಜಮ್ಮು ಮತ್ತು ಕಾಶ್ಮೀರದ ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಕೂಡ ನಮಗೆ ಗೊತ್ತಿದೆ. ನಿಮಗೆ ಹೆಸರು ಗೊತ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಒಂದು ಪ್ರೀಮಿಯರ್ ಚಾಟ್ನಲ್ಲಿ ಅದನ್ನು ಕಮೆಂಟ್ ಮಾಡಿ. ಬಿಕಾಸ್ ಯಾವ ರೀತಿ ನೀವು ನಿಮ್ಮ ಮೆಮೊರಿನ ರಿಫ್ರೆಶ್ ಮಾಡ್ಕೊಳ್ತಿದ್ದೀರಾ ಅಂತ ನೋಡ್ಬೋದಾಗುತ್ತೆ. ಅಂಡ್ ಇಷ್ಟು ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಾನು ಆಗಲೇ ಹೇಳಿದಂಗೆ ದೆಹಲಿಗೆ ಯಾಕೆ ಒಂದು ವಿಶೇಷ ಸ್ಥಾನಮಾನಪ್ಪ ಅಂತ ಹೇಳಿದ್ರೆ ಈ 239AA ಅನ್ನುವಂತಹ ಒಂದು ಆರ್ಟಿಕಲ್ ಪ್ರಕಾರ ಬೇರೆ ಕೇಂದ್ರಾಡಳಿತ ಪ್ರದೇಶಗಳಿಗಿಂತ ಒಂದು ವಿಶಿಷ್ಟವಾದಂತಹ ಪೊಸಿಷನ್ ಅನ್ನ ದೆಹಲಿಗೆ ಕೊಡಲಾಗಿದೆ. ಅಂಡ್ ಮತ್ತೊಂದು ವಿಚಾರ ನೆನ್ಪಿಟ್ಕೋಬೇಕು, ಪುದುಚೇರಿಯಲ್ಲ ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರಗಳು ಯಾವುದೇ ಒಂದು ಈ ನಮ್ಮ ರಾಜ್ಯ ಪಟ್ಟಿ ಏನು ಬರುತ್ತೆ, ಸ್ಟೇಟ್ ಲಿಸ್ಟ್ ಮತ್ತು ಸಮವರ್ತಿ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಏನು ಬರುತ್ತೆ, ಈ ಪಟ್ಟಿಯಲ್ಲಿ ಬರತಕ್ಕಂತಹ ಎಲ್ಲಾ ವಿಷಯಗಳ ಕುರಿತಾಗಿ ಕಾನೂನನ್ನ ರಚನೆ ಮಾಡಬಹುದು. ಅದು 239A ಅಂತ ಕರೀಬಹುದು. ಬಟ್ 239AA ಪ್ರಕಾರ ದೆಹಲಿಯಲ್ಲಿ 3 ವಿಷಯಗಳನ್ನ ಅಲ್ಲಿನ ರಾಜ್ಯ ಸರ್ಕಾರದ ಪರಿಧಿಯಿಂದ ಹೊರಗಿಡಲಾಗಿದೆ. ಸೊ ಈ 3 ವಿಚಾರಗಳ ಮೇಲೆ ಅಲ್ಲಿನ ಚುನಾಯಿತ ಸರ್ಕಾರ ಯಾವುದೇ ಕಾರಣಕ್ಕೂ ಕಾನೂನನ್ನ ರಚಿಸಕ್ಕೆ ಸಾಧ್ಯವಿಲ್ಲ. ಸೊ ಯಾವ 3 ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಾ ಅಥವಾ ಕಾನೂನು ಅಂತ ಕರಿತೀವಿ. ಎರಡನೇದಾಗಿ ಕಾನೂನಕ್ಕಿಂತ ಲಾ ಅಂಡ್ ಆರ್ಡರ್, LO, ಕಾನೂನು ಮತ್ತು ಸುವ್ಯವಸ್ಥೆ ಒಂದೇ ಒಂದು ಪಾಯಿಂಟ್ ಬರುತ್ತೆ. ಅದೇ ರೀತಿ ಎರಡನೇ ಪಾಯಿಂಟ್ ಪೊಲೀಸ್ ಕಂಡು ಬರುತ್ತೆ. ಅಲ್ಲಿನ ಪೊಲೀಸರ ಒಂದು ಕುರಿತಾಗಿರ್ತಕ್ಕಂತಹ ಎಲ್ಲ ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರದ ಬಳಿ ಅಥವಾ ನಮ್ಮ ಸಂಸತ್ತಿನ ಬಳಿ ಇರುತ್ತೆ. ಅದೇ ರೀತಿ 3ನೇ ಪಾಯಿಂಟ್ ನೋಡ್ತಾ ಇದ್ದೀರಾ, ಲ್ಯಾಂಡ್, ಅಲ್ಲಿನ ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ಎಲ್ಲ ಕಾನೂನುಗಳನ್ನ ನಮ್ಮ ಸಂಸತ್ತು ಜಾರಿಗೆ ತರುತ್ತೆ. ಸೊ ಈ 3 ವಿಷಯಗಳನ್ನ ಅಲ್ಲಿನ ರಾಜ್ಯ ಸರ್ಕಾರದ ಏನು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಚುನಾಯಿತ ಸರ್ಕಾರ ಇದೆ ಅವರ ಪರಿಧಿಯಿಂದ ಹೊರಗಿಡಲಾಗಿದೆ. ಸೊ ಇದು ಕೂಡ ಬಹಳ ಗಮನಿಸಬೇಕಾಗಿರತಕ್ಕಂಥ ಒಂದು ವಿಚಾರ. ಹಾಗಾಗಿನೇ ದೆಹಲಿಯ ಪೊಲೀಸ್ ಮುಖ್ಯಸ್ಥರೇನಿರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ, ಅವರು ಅಲ್ಲಿನ ಮುಖ್ಯಮಂತ್ರಿಗಳ ಮಾತು ಕೇಳಲ್ಲ, ಬದಲಾಗಿ ಕೇಂದ್ರದ ಗೃಹ ಸಚಿವಾಲಯದ ಮಾತನ್ನ ಕೇಳ್ತಾ ಹೋಗ್ತಾರೆ. ಸೊ ಇದು ಕೂಡ ಒಂದು ಜಟಾಪಟಿಗೆ ಕಾರಣ ಆಗಿದೆ. ಅಂಡ್ ಪ್ರಸಕ್ತವಾಗಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಅನಿಲ್ ಬೈಜಾಲ್ ಅನ್ನುವರು ಪ್ರಸಕ್ತವಾಗಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅಥವಾ ದೆಹಲಿಯ ಆಡಳಿತಗಾರ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಸೊ ಅನಿಲ್ ಬೈಜಾಲ್ ಅವರ ಹೆಸರು ಕೂಡ ಗೊತ್ತಿರಬೇಕಾಗುತ್ತೆ. ನೋಡಿ, ಸುದ್ದಿ ಬಹಳ ಚಿಕ್ಕದಾದರೂ ಕೂಡ ಇದರ ಒಂದು ಆಂಬಿಟ್ನ, ಇದರ ಒಂದು ಪರಿಧಿಯನ್ನು ವಿಸ್ತರಣೆಗೊಳಿಸ್ಬಿಟ್ಟು ನಾವು ಕಲಿತಾ ಹೋಗ್ತಿದ್ದೇವೆ. ಸೊ ಇವೆಲ್ಲ ಡೀಟೇಲ್ಸ್ ನಿಮ್ಮ ನೋಟ್ಬುಕ್ಕಲ್ಲಿ ಖಂಡಿತ ಇರಲೇಬೇಕಾಗುತ್ತೆ. ಈ ರೀತಿ ಎರಡನೇ ಸುದ್ದಿ ನೋಡ್ತಾ ಇದ್ದೀರಾ. ಎರಡನೇ ಸುದ್ದಿ ಅನ್ನೋಕ್ಕಿಂತ ಮೊದಲ ಸುದ್ದಿಗೆ ಒಂದು ಪೂರಕವಾಗಿರತಕ್ಕಂತಹ ಮಾಹಿತಿ. ಇದು ಬಹಳ ಹಿಂದಿನ ಒಂದು ಫೋಟೋ, ಒಂದು ನ್ಯೂಸ್ ಪೇಪರ್ ಕಟಿಂಗ್. ಇದರಲ್ಲಿ ಸಂಪೂರ್ಣವಾಗಿ ದೆಹಲಿಯ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಾಗಿದೆ. ಬಿಕಾಸ್ ಒಂದು ಮಾತನ್ನು ನೆನ್ಪಿಟ್ಕೋಬೇಕು, ಕಳೆದ ಕೆಲ ವರ್ಷಗಳ ಹಿಂದೆ ಅಲ್ಲಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಭಾರಿ ದೊಡ್ಡ ಧರಣಿಯನ್ನ ಮಾಡಿದ್ರು. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ, ದೆಹಲಿಗೆ ಏನು ಯೂನಿಯನ್ ಟೆರಿಟರಿ ಮತ್ತು ಅರೆ ರಾಜ್ಯದ ಒಂದು ಸ್ಟೇಟಸ್ ಇದೆ, ಪೂರ್ಣ ಪ್ರಮಾಣದ ರಾಜ್ಯ ಅಂತ ಘೋಷಣೆ ಮಾಡಲಾಗಿಲ್ಲ. ಸೊ ಅದನ್ನ ತೊಡೆದು ಹಾಕ್ಬಿಟ್ಟು ದೆಹಲಿಯನ್ನ ಫುಲ್ ಫ್ಲೆಡ್ಜ್ ಸ್ಟೇಟ್ ಮಾಡಬೇಕು ಅಥವಾ ಪೂರ್ಣ ಪ್ರಮಾಣದ ರಾಜ್ಯ ಅಂತ ಅದನ್ನ ಒಂದು ನಾಮಿನೇಟ್ ಮಾಡಬೇಕು ಅಂತ, ಡಿಸಿಗ್ನೇಟ್ ಮಾಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಬಹಳ ಹೋರಾಟವನ್ನೇ ಮಾಡಿದ್ರು. ಸೊ ಅವರು ಫುಲ್ ಸ್ಟೇಟ್ಹುಡ್ ಫಾರ್ ಡೆಲ್ಲಿ ಅನ್ನುವಂತಹ ಒಂದು ಡಿಮ್ಯಾಂಡನ್ನ, ಬೇಡಿಕೆಯನ್ನ ಇಟ್ಟಿದ್ರು. ಬಟ್ ಇದನ್ನ ಮಾನ್ಯ ಮಾಡಲಾಗಿಲ್ಲ.
ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ 1991ನೇ ಇಸ್ವಿಯಲ್ಲಿ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಥವಾ 69ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ದೆಹಲಿಗೆ ಇಂತಹ ಕೆಲವೊಂದು ವಿಶೇಷವಾದಂತಹ ಒಂದು ಸೌಲಭ್ಯವನ್ನು ಅಥವಾ ಪೊಸಿಷನ್ ಅನ್ನು ಕೊಡಲಾಯಿತು. ಸೊ ಅದರ ಕುರಿತಾಗಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇವತ್ತಿಗೂ ಕೂಡ ನೀವು ಕಾನೂನು ತಜ್ಞರನ್ನ ಕೇಳಿದ್ರೆ ಅವರ ಅಭಿಪ್ರಾಯ ಒಮ್ಮತವಾಗಿಲ್ಲ. ಅರ್ಧ ಜನ ಹೇಳ್ತಾರೆ ದೆಹಲಿಯನ್ನು ನೀವು ಕೆಲವು ವಿಶೇಷ ಸವಲತ್ತನ್ನು ಹೊಂದಿರತಕ್ಕಂತಹ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿಬಹುದು. ಮತ್ತೆ ಕೆಲವರು ಹೇಳ್ತಾರೆ ದೆಹಲಿ ಈಸ್ ನಥಿಂಗ್ ಬಟ್ ಎ ಸ್ಟೇಟ್, ಅದು ಆಲ್ಮೋಸ್ಟ್ ಒಂದು ರಾಜ್ಯದಂತೆನೆ ಅಂತ ಕರೀತಾರೆ. ಬಟ್ ಈ ಒಂದು ಜಿಜ್ಞಾಸೆ ನಡೀತಾನೆ ಇರುತ್ತೆ. ಬಟ್ ಆದರೂ ಕೂಡ ಪ್ರಸಕ್ತವಾಗಿ ನಾವು ದೆಹಲಿಯನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿನ ಮುಖ್ಯಮಂತ್ರಿಯ ಒಂದು ಕೂಗಿಗೆ ಯಾವುದೇ ಬೆಲೆ ಸಿಕ್ಕಿಲ್ಲ. ಬಿಕಾಸ್ ಇದು ಕೂಡ ಬಹಳ ಪ್ರಮುಖ. ಒಂದು ಮಾತು ನೆನ್ಪಿಟ್ಕೋಬೇಕು, ಯಾಕೆ ದೆಹಲಿಗೆ ರಾಜ್ಯವನ್ನಾಗಿ ನಾವು ಮಾಡಲ್ಲ? ದೆಹಲಿ ಕೂಡ ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿದೆ, ಒಂದು ಚುನಾಯಿತ ವಿಧಾನಸಭೆ ಕೂಡ ಇದೆ. ಸೊ ಯಾಕೆ ದೆಹಲಿಯನ್ನು ನಾವು ಪೂರ್ಣ ಪ್ರಮಾಣದ ರಾಜ್ಯ ಅಂತ ಘೋಷಣೆ ಮಾಡಲ್ಲ ಅಂತ ಬಹಳಷ್ಟು ಜನ ಕ್ವಶನ್ ಕೇಳಬಹುದು. ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಮೈನ್ಸ್ ಪರೀಕ್ಷೆಯಲ್ಲಿ ಬರಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ದೆಹಲಿ ಕೇವಲ ಯಾವುದೋ ಒಂದು ನಮ್ಮ ದೇಶದ ಪುದುಚೇರಿ ತರ ಒಂದು ಪ್ರದೇಶ ಅಲ್ಲ, ಬದಲಾಗಿ ಅದು ನಮ್ಮ ರಾಷ್ಟ್ರ ರಾಜಧಾನಿ, ನ್ಯಾಷನಲ್ ಕ್ಯಾಪಿಟಲ್. ಸೊ ಯಾವಾಗಲೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಸಂಪೂರ್ಣ ಒಂದು ಕಂಟ್ರೋಲನ್ನ, ನಿರ್ವಹಣೆಯನ್ನ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸಂಸತ್ತು ನಿರ್ವಹಣೆ ಮಾಡಬೇಕಾಗುತ್ತೆ. ಬಿಕಾಸ್ ಅದಕ್ಕೆ ಸಪರೇಟ್ ಒಂದು ರಾಜ್ಯ ಅಂತ ನಾವು ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಹಲವಾರು ಪ್ರಾದೇಶಿಕ ಹಿತಾಸಕ್ತಿಗಳು ಬರ್ತಾ ಹೋಗ್ತವೆ. ಒಂದು ರೀಜನಲ್ ಆಗಿ ಅವರು ಥಿಂಕ್ ಮಾಡ್ತಾ ಹೋಗ್ತಾರೆ. ಬಟ್ ರಾಷ್ಟ್ರದ ಹಿತಾಸಕ್ತಿ ಅಲ್ಲಿ ಅಷ್ಟೊಂದು ಗಣನೆಗೆ ಬರಲ್ಲ. ಸೊ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ದೆಹಲಿಯನ್ನ ಪೂರ್ಣ ಪ್ರಮಾಣದ ಸ್ಟೇಟ್ ಅಂತ ನಾವು ಘೋಷಣೆ ಮಾಡಲಿಲ್ಲ, ಬದಲಾಗಿ ಅದನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCT ಅಂತಾನೆ ಕರೆಯಲಾಗುತ್ತೆ. ಸ್ವಲ್ಪ ವಿಶೇಷವಾದಂತಹ ವಿನಾಯಿತಿಗಳನ್ನ ಕೊಡಲಾಗಿದೆ. ಸೊ ಇದು ನಿಮಗೆ ಮೇನ್ ರೀಸನ್ ಗೊತ್ತಿರಬೇಕಾಗುತ್ತೆ ಯಾಕೆ ಅದನ್ನ ಸ್ಟೇಟ್ ಅಂತ ಮಾಡಿಲ್ಲ. ಬಿಕಾಸ್ ರಾಷ್ಟ್ರ ಹಿತಾಸಕ್ತಿ ಇಲ್ಲಿ ಎಲ್ಲದಕ್ಕಿಂತ ದೊಡ್ಡ ಮೇಲಿನ ಪೊಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ಅದೇ ರೀತಿ ನಾವು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಗೋಹತ್ಯೆ ನಿಷೇಧಕ್ಕಾಗಿ ಶೀಘ್ರ ಗುಜರಾತ್ ಮಾದರಿ ಕಾಯ್ದೆ. ನೋಡಿ, ಕರ್ನಾಟಕದಲ್ಲಿ ಬಹಳ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಗೋಹತ್ಯೆ ನಿಷೇಧಕ್ಕಾಗಿ ಒಂದು ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೊರಡಲಾಗಿತ್ತು. ಬಟ್ ಅಂದಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರ ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ. ಬಿಕಾಸ್ ಇವರು ಕೆಲವು ತಿಂಗಳುಗಳ ಹಿಂದೆ ವಿಧಿವಶರಾದರು, ಮೃತಪಟ್ಟರು. ಹಂಸರಾಜ್ ಭಾರದ್ವಾಜ್ ಇವರು ಅಂದಿನ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲ ಆಗಿದ್ರು. ಇವರು ಒಬ್ಬ ಮಾಜಿ ಕೇಂದ್ರ ಕಾನೂನು ಸಚಿವ ಕೂಡ. ಅಂಡ್ ಇವರು ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ, ನಮ್ಮ ಕರ್ನಾಟಕದ ವಿಧಾನಸಭೆ ಅಂಗೀಕಾರ ಮಾಡಿದಂತಹ ಗೋಹತ್ಯೆ ನಿಷೇಧ ಕಾಯ್ದೆಗೆ ಇವರು ಅಂಕಿತವನ್ನ ಹಾಕಲಿಲ್ಲ. ಬದಲಾಗಿ ಇವರು ರಾಷ್ಟ್ರಪತಿಗಳ ಒಂದು ಅಭಿಪ್ರಾಯಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತರುವುದಕ್ಕೆ ಹೊರಟಿದ್ದಂತಹ ಗೋಹತ್ಯೆ ನಿಷೇಧ ಕಾಯ್ದೆ ನೆನೆಗುದಿಗೆ ಬಿದ್ದಿತ್ತು. ಬಟ್ ಇಂತಹ ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿ ಇಲ್ವಾ? ನಮ್ಮ ರಾಜ್ಯದಲ್ಲಿ ಖಂಡಿತ ಜಾರಿಯಲ್ಲಿದೆ. 1964ರಲ್ಲೇ ಇಂತಹ ಒಂದು ಕಾಯ್ದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಜಾರಿಗೆ ತರಲಾಗಿತ್ತು. ಬಟ್ ಅದು ಅಷ್ಟೊಂದು ತೀಕ್ಷ್ಣವಾಗಿರಲಿಲ್ಲ. ಅದರ ಒಂದು ಲೂಪ್ ಹೋಲ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇವತ್ತಿಗೂ ಕೂಡ ಅವ್ಯಾಹತವಾಗಿ ಈ ಒಂದು ಗೋಹತ್ಯೆ ನಮ್ಮ ರಾಜ್ಯದಲ್ಲಿ ನಡೀತಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇಂತಹ ಕ್ರಮಕ್ಕೆ ಮುಂದಾಗಿತ್ತು. ಬಟ್ ಈಗ ಮತ್ತೆ ಬಂದಿರತಕ್ಕಂತಹ ಹೊಸ ಸರ್ಕಾರ ಮತ್ತೊಮ್ಮೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಕು, ಮತ್ತೆ ಇದಕ್ಕೆ ಗುಜರಾತ್ನ ಮಾದರಿಯನ್ನ ಅನುಸರಿಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಗುಜರಾತ್ ಮಾಡೆಲ್. ಬಿಕಾಸ್ ಗುಜರಾತ್ನಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ. ಇದನ್ನ ಜಾರಿಗೆ ತರಬೇಕು ಅಂತ ನಮ್ಮ ಸರ್ಕಾರ ಹೊರಟಿದೆ. ಅಂಡ್ ನೀವು ನೋಡ್ತಾ ಇದ್ದೀರಾ ಪ್ರಭು ಚವ್ಹಾಣ್ ಅವರ ಹೆಸರಿನೆಲ್ಲರೂ ಕೂಡ ಕೇಳಿರ್ತೀರಾ. ಇವರು ಪ್ರಸಕ್ತವಾಗಿ ನಮ್ಮ ಕರ್ನಾಟಕದ ಪಶುಸಂಗೋಪನಾ ಸಚಿವರಾಗಿದ್ದಾರೆ. ಪಶುಸಂಗೋಪನಾ ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾರೆ. ಸೊ ಇವರು ಈ ಒಂದು ಕಾಯ್ದೆಯನ್ನ ಮಂಡನೆ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದಕ್ಕಾಗಿ ಅವರು ಗುಜರಾತ್ಗೆ ತೆರಳಬೇಕಾಗಿತ್ತು ಕೂಡ. ಗುಜರಾತ್ನಲ್ಲಿ ಯಾವ ರೀತಿ ಈ ಒಂದು ಕಾಯ್ದೆ ಅಸ್ತಿತ್ವದಲ್ಲಿದೆ ಅಂತ ಹೇಳಿ. ಬಟ್ ಲಾಕ್ಡೌನ್ನ ಕಾರಣದಿಂದ ಅದು ಈಗ ಸದ್ಯಕ್ಕೆ ಜಾರಿಗೆ ಬರೋಕ್ಕೆ ಸಾಧ್ಯವಾಗಿಲ್ಲ. ಬಟ್ ಇದು ತೆರವಾದ ನಂತರ ಖಂಡಿತವಾಗಿ ಗೋಹತ್ಯೆ ನಿಷೇಧ ಜಾರಿಗೆ ಬರುತ್ತೆ. ಅಂಡ್ ನೀವು ನೋಡ್ತಾ ಇದ್ದೀರಾ ಈ ಬಾರಿ ತರ್ತಕ್ಕಂತಹ ಒಂದು ಕಾನೂನು ಸಾಕಷ್ಟು ಕಠಿಣವಾಗಿರುತ್ತೆ. ನಾನ್ ಬೇಲೇಬಲ್ ಅಫೆನ್ಸ್ ಆಗಿ ಮಾಡಲಾಗುತ್ತೆ. ಅಂದ್ರೆ ಜಾಮೀನು ಸಿಗುವುದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ ಜಾನುವಾರುಗಳನ್ನ ಯಾವುದೇ ರೀತಿ ಕೊಲ್ಲದೆ ಕೊನೆಯವರೆಗೂ ಕೂಡ ಕಾಪಾಡಬೇಕು ಅನ್ನುವುದು ಕೂಡ ಈ ಒಂದು ಮಸೂದೆ, ಅಂದ್ರೆ ಇನ್ನೂ ಕೂಡ ಬಂದಿಲ್ಲ, ಅದು ಒಂದು ಕರಡು ಮಸೂದೆಯಲ್ಲಿ ಅಡಕವಾಗಿರ್ತಕ್ಕಂತಹ ಒಂದು ಅಂಶ ಆಗಿದೆ. ಅಂಡ್ ಮತ್ತೊಂದು ವಿಚಾರವನ್ನು ಗಮನಿಸಬೇಕು, ಬಹಳಷ್ಟು ಬಾರಿ ಈ ಒಂದು ಗೋಹತ್ಯೆಯ ವಿಚಾರವನ್ನ ಸಾಕಷ್ಟು ಕ್ರಿಮಿನಲೈಸ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇರ್ತವೆ. ಇದಕ್ಕೆ ಧರ್ಮದ ಬಣ್ಣವನ್ನ ಬಳಿಯುವಂತಹ ಪ್ರಯತ್ನ ನಡೀತಾ ಇರ್ತವೆ. ಬಟ್ ಒಂದ್ ಮಾತನ್ನು ಗಮನಿಸಬೇಕು, ನಮ್ಮ ಭಾರತೀಯ ಸಂವಿಧಾನದಲ್ಲೇ ನೀವು DPSP ಅನ್ನು ನೋಡ್ತೀರಾ.
ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ DPSP ಏನಿದೆ ಅದರಲ್ಲೇ ಅಡಕವಾಗಿರತಕ್ಕಂತಹ ಒಂದು ಅಂಶ ಗೋಹತ್ಯೆ ನಿಷೇಧ. ಅಂದರೆ ನಮ್ಮ ಸಂವಿಧಾನದಲ್ಲೇ ಇದರ ಕುರಿತಾಗಿ ಒಂದು ಮೆನ್ಷನ್ ಅನ್ನು ಮಾಡಲಾಗಿದೆ. ಮತ್ತು ನಮ್ಮ ರಾಷ್ಟ್ರಪಿತ ಅಂತಲೇ ಕರೆಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿಯವರು ಕೂಡ ಗೋಹತ್ಯೆಯ ನಿಷೇಧದ ಪರವಾಗಿ ಇದ್ದರು. ಸೊ ಹಾಗಾಗಿ ಇಂತಹ ಕಾಯ್ದೆಗಳನ್ನು ಸರ್ಕಾರಗಳು ಜಾರಿಗೆ ತರುವುದಕ್ಕೆ ಹೋಗುವುದು ಅಷ್ಟೇನು ಹೊಸದಲ್ಲ. ಸೊ ಖಂಡಿತವಾಗಿ ಇದು ಯಾವ ರೂಪಿನಲ್ಲಿ ಹೊರಗೆ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬಟ್ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಾಗ್ಬಿಟ್ಟು ವಿದ್ಯಾರ್ಥಿಗಳಾಗ್ಬಿಟ್ಟು ಇದನ್ನ ಕಮ್ಯುನಲ್ ಆ್ಯಂಗಲ್ನಿಂದ ನೋಡಬಾರದು, ಬದಲಾಗಿ ಇದರಿಂದ ಒಂದು ಎಥಿಕಲಿ ಏನು ಹೆಲ್ಪ್ ಆಗುತ್ತೆ, ನೈತಿಕವ ದೃಷ್ಟಿಯಿಂದ ಈ ಕಾಯ್ದೆ ಎಷ್ಟು ಒಂದು ಒಳ್ಳೆಯದು ಅಂತ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಸರ್ಕಾರದ ಇಂತಹ ಕೆಲವೊಂದು ಕ್ರಮಗಳನ್ನು ನಾವು ಸಮರ್ಥಿಸ್ಕೊಳ್ಬೇಕಾಗುತ್ತೆ ಕೂಡ. ಬಿಕಾಸ್ ಒಂದೊತ್ತೆ ನೆನ್ಪಿಟ್ಕೋಬೇಕು, ನಾವು ಯಾವುದೇ ಒಂದು ಪರೀಕ್ಷೆಗಳನ್ನ ಬರೀತಾ ಇರಲಿ, ಅಲ್ಲಿ ನಮ್ಮ ಆನ್ಸರ್ನಲ್ಲಿ ನಾವು ಸರ್ಕಾರದ ವಿರುದ್ಧವಾಗಿ ಬರಿಬಾರ್ದು. ಸರ್ಕಾರ ಯಾವುದೇ ಇರಲಿ, ವ್ಯಕ್ತಿ ಯಾರೇ ಇರಲಿ, ನಾವು ಸರ್ಕಾರದ ವಿರುದ್ಧವಾಗಿ ಅಷ್ಟರ ಮಟ್ಟಿಗೆ ಹೋಗಬಾರ್ದು. ಆದಷ್ಟು ನಾವು ಸರ್ಕಾರದ ಕಾನೂನುಗಳಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ನಮ್ಮ ಆನ್ಸರ್ನ ಬರೀಬೇಕಾಗುತ್ತೆ, ಒಂದು ಮಾಡರೇಟ್ ಮಾಡಿಬಿಟ್ಟು. ಸೊ ಈ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮ ಭಾರತೀಯ ಸಂವಿಧಾನದ ಯಾವ ವಿಧಿ ಗೋಹತ್ಯೆ ನಿಷೇಧ ಕುರಿತಾಗಿ ಚರ್ಚೆ ನಡೆಸುತ್ತೆ ಅಂತೇಳಿ. ಬಹಳ ಸಿಂಪಲ್ ಆಗಿರುತ್ತೆ, ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳಿದ್ದಾರೆ, ಅದನ್ನು ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಅದೇ ರೀತಿ ಪ್ರಭು ಚೌಹಾಣ್ ಅವರ ಬಗ್ಗೆ ಗಮನಿಸೋದಾದ್ರೆ ಇವರು ಕೂಡ ಪ್ರಸಕ್ತವಾಗಿ ಸಚಿವರಾಗಿದ್ದಾರೆ. ಇವರು ಬೀದರ್ ಜಿಲ್ಲೆಯ ಔರಾದ್ ತಾಲೂಕೇನು ಬರುತ್ತೆ, ಔರಾದ್ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದಿಂದ ಪ್ರಸಕ್ತವಾಗಿ MLA ಅಥವಾ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಇದು ಕೂಡ ಜಸ್ಟ್ ಗೊತ್ತಿರಬೇಕಾಗುತ್ತೆ ನಮಗೆ. ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಮುಂದಿನ ಸುದ್ದಿ ಹೇಳುತ್ತೆ, ಚೈನಾ ಎಕ್ಸೋನರೇಟ್ಸ್ ಇಟ್ ಸೆಲ್ಫ್ ಅಥವಾ ಚೈನಾ ಎಕ್ಸೋನರೇಟ್ಸ್ ಸೆಲ್ಫ್ ಇನ್ ವೈಟ್ ಪೇಪರ್. ಇಲ್ಲಿ ಎರಡು ವರ್ಡ್ಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಒಂದು ಎಕ್ಸೋನರೇಟ್ ಯಾವುದೋ ಒಂದು ದೊಡ್ಡ ವರ್ಡ್ ತರ ಕಾಣಿಸ್ತಾ ಇರಬಹುದು, ಕೆಲವೊಂದು ಬಾರಿ ಇಂಗ್ಲಿಷ್ ವೊಕ್ಯಾಬ್ಯುಲರಿಯಲ್ಲಿ ಕೂಡ ಇದರ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಎಕ್ಸೋನರೇಟ್ ಅಂದರೆ ಮತ್ತೇನಿಲ್ಲ, ಬದಲಾಗಿ ದೋಷಾರೋಪದಿಂದ ಮುಕ್ತಿಗೊಳಿಸ್ತಕ್ಕಂತಹದ್ದು. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಅಪರಾಧದಿಂದ ಮುಕ್ತಿಗೊಳಿಸ್ತಕ್ಕಂತಹದ್ದನ್ನ ನಾವು ಎಕ್ಸೋನರೇಟ್ ಅಂತ ಕರಿತೀವಿ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಚೈನಾ ಎಕ್ಸೋನರೇಟ್ ಸೆಲ್ಫ್ ಇನ್ ವೈಟ್ ಪೇಪರ್. ಸೊ ಇಲ್ಲಿ ವೈಟ್ ಪೇಪರ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ವೈಟ್ ಪೇಪರ್ನ ನೀವು ಬಹಳ ಬಾರಿ ಕೇಳಿರ್ತೀರಾ. ನೀವು ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ನಡೀತಿರ್ತಕ್ಕಂತಹ ಚರ್ಚೆಯನ್ನು ಗಮನಿಸ್ತೀರಿ ಅಂತ ಹೇಳಿದ್ರೆ ಹಲವಾರು ಬಾರಿ ಕೇಳಿರ್ತೀರಾ. ಸಿದ್ದರಾಮಯ್ಯ ಅವರು ಶ್ವೇತಪತ್ರವನ್ನು ಹೊರಡಿಸೋದಕ್ಕೆ ಒಂದು ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಯಡಿಯೂರಪ್ಪ ಅವರು ಶ್ವೇತಪತ್ರವನ್ನು ಹೊರಡಿಸಿದಾಗ ಹೇಳಿದ್ದಾರೆ. ಇಂತಹ ಶಬ್ದಗಳನ್ನ ಸಾಕಷ್ಟು ಬಾರಿ ಕೇಳಿಸ್ಕೊಂಡಿರ್ತೀರಾ. ಸೊ ಈ ಶ್ವೇತಪತ್ರ ಅಂದ್ರೆ ಏನು, ಬಹಳ ಪ್ರಮುಖವಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದನೂ ಪ್ರಮುಖ, ಮತ್ತು ನೀವು ಒಬ್ಬ ಏನು ನಾಲೆಡ್ಜಬಲ್ ಪರ್ಸನ್ ಆಗಿ ನಿಮಗೆ ಇಂತಹ ವಿಚಾರಗಳು ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಇವೆಲ್ಲ ಒಂದಷ್ಟು ಟೆಕ್ನಿಕಲ್ ಟರ್ಮ್ಸ್ ನಮ್ಮ ದಿನಪತ್ರಿಕೆಗಳಲ್ಲಿ ಖಂಡಿತ ಬರ್ತಾ ಇರುತ್ತೆ. ಸೊ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ವೈಟ್ ಪೇಪರ್ ಅಥವಾ ಶ್ವೇತಪತ್ರ ಅಂದ್ರೆ ಏನು ಅಂದ್ರೆ ಬಹಳ ಸಿಂಪಲ್, ವಾಸ್ತವಾಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವರದಿ ಅಥವಾ ಒಂದು ರಿಪೋರ್ಟ್ ಆಫ್ ಫ್ಯಾಕ್ಟ್ಸ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸ್ತು ಅಂತ ಹೇಳಿದ್ರೆ ಯಾವುದೋ ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಕುರಿತಾಗಿ ಅವರು ವಾಸ್ತವಾಂಶ ಏನಿದೆ ಅಥವಾ ಫ್ಯಾಕ್ಟ್ಸ್ಗಳೇನಿದ್ದಾವೆ, ನಿಜ ಘಟನೆ ಏನಿದೆ, ಅದನ್ನು ಸಂಪೂರ್ಣವಾಗಿ ಬರೆದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನ, ನೈಜ ಅಂಕಿಅಂಶಗಳನ್ನ ಹಾಕ್ಬಿಟ್ಟು ಒಂದು ವರದಿಯನ್ನು ಕೊಡುತ್ತೆ. ಆ ವರದಿಯನ್ನು ನಾವು ಶ್ವೇತಪತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಯನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಶ್ವೇತಪತ್ರವನ್ನು ಹೊರಡಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ, ಇದಕ್ಕೆ ಈ ಒಂದು ಕೈಗಾರಿಕೆಯನ್ನು ಮುಚ್ಚುವುದಕ್ಕೆ ಕಾರಣಗಳೇನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳು, ವಾಸ್ತವಾಂಶಗಳನ್ನು ಡೀಟೇಲ್ಡ್ ಆಗಿ ಪ್ರಿಂಟ್ ಮಾಡಿಬಿಟ್ಟು ಒಂದು ವರದಿಯನ್ನು ಮಂಡನೆ ಮಾಡುತ್ತೆ. ಆ ವರದಿಗೆ ನಾವು ವೈಟ್ ಪೇಪರ್ ಅಥವಾ ಶ್ವೇತಪತ್ರ ಅಂತ ಕರಿತೀವಿ. ಬಟ್ ಈ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ಏನು ಕೊರೋನಾ ವೈರಸ್ ದೇಶಾದ್ಯಂತ, ಪ್ರಪಂಚಾದ್ಯಂತ ಇದೆ, ಅದಕ್ಕೆ ಚೀನಾ ದೇಶವೇ ಪರೋಕ್ಷ ಕಾರಣ ಅಂತ ಹೇಳಿ ಹಲವಾರು ದೇಶಗಳು ಆರೋಪಿಸಿದ್ದಾವೆ. ಸೊ ಮುಂದಿನ ಒಂದು ಸ್ಲೈಡ್ನಲ್ಲೂ ಕೂಡ ಅದ್ರ ಬಗ್ಗೆ ಗಮನಿಸೋಣ. ಬಟ್ ಹಲವಾರು ದೇಶಗಳು ಚೀನಾವನ್ನ ಬ್ಲೇಮ್ ಮಾಡ್ತಿದ್ದಾವೆ. ಸೊ ಇದರಿಂದ ದೋಷಾರೋಪದಿಂದ ಮುಕ್ತಿ ಹೊಂದುವುದಕ್ಕೆ ಮುಂದಾಗಿರುವಂತಹ ಚೀನಾ ದೇಶ ನಿನ್ನೆ ಒಂದು ಶ್ವೇತಪತ್ರವನ್ನು ಹೊರಡಿಸಿದೆ. ನಾನಾಗಲೇ ಹೇಳ್ದಂಗೆ ಶ್ವೇತಪತ್ರದಲ್ಲಿ ವಾಸ್ತವಾಂಶಗಳನ್ನು ಪಟ್ಟಿ ಮಾಡಲಾಗಿರುತ್ತೆ. ಸೊ ಅವ್ರು ಹೇಳಿದ್ದಾರೆ, ಡಿಸೆಂಬರ್ 27ನೇ ತಾರೀಕು 2019ರಂದು ಪ್ರಪ್ರಥಮ ಬಾರಿಗೆ ಚೀನಾ ದೇಶದಲ್ಲಿ ಕೊರೋನಾದಂತಹ ಲಕ್ಷಣಗಳಿರುವ ಒಂದು ಕೇಸ್ ಪತ್ತೆಯಾಗುತ್ತೆ. ಅದಾದ ಕೆಲವು ದಿನಗಳ ಬಳಿಕ ಒಂದಷ್ಟು ಪ್ರೊಸೆಸ್ ನಡೆಯುತ್ತೆ. ಅದಾದ ಮೇಲೆ ಇಮಿಡಿಯೇಟ್ ಆಗಿ ನಾವು ಇಡೀ ಚೀನಾದಲ್ಲಿ ಒಂದು ನಿರ್ಬಂಧ ಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಅಂತ ನಿನ್ನೆ ಚೀನಾ ಘೋಷಣೆ ಮಾಡಿದೆ. ಸೊ ಇದು ನಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಚೀನಾ ಡಿಫೆಂಡ್ ಮಾಡ್ಕೊಂಡಿರೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಈ ವೈಟ್ ಪೇಪರ್ ಅಂದರೆ ಏನು ಅನ್ನೋದು ನಮಗೆ ಸ್ವಲ್ಪ ಪ್ರಮುಖವಾಗುತ್ತೆ. ವೈಟ್ ಪೇಪರ್ ಅಥವಾ ಶ್ವೇತಪತ್ರ. ಅದೇ ರೀತಿ ಎಕ್ಸೋನರೇಟ್ ಅಂತ ಹೇಳಿದ್ರೆ ಆರೋಪದಿಂದ ಮುಕ್ತಿಗೊಳ್ಳುವುದು ಅಂತ ಅರ್ಥ ಆಗುತ್ತೆ.
ಸೊ ಜಸ್ಟ್ ಈ ಒಂದು ವಿಚಾರ ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮತ್ತೊಂದು ವರ್ಡನ್ನು ನೋಡ್ತಿದ್ದೀರಾ, ವುಹಾನ್ ಮತ್ತು ಹುಬೈ ಪ್ರಾವಿನ್ಸ್. ನೋಡಿ, ಕೊರೋನಾ ವೈರಸ್ ಬರುವಂತಹ ಸ್ಟಾರ್ಟಿಂಗ್ನಲ್ಲಿ ನಾನು ಕೂಡ ಪ್ರತಿನಿತ್ಯ ಈ ಒಂದು ವಿಶ್ಲೇಷಣೆಯಲ್ಲಿ ವುಹಾನ್ ಅನ್ನುವಂತಹ ಶಬ್ದವನ್ನು ಮತ್ತು ಹುಬೈ ಅನ್ನುವಂತಹ ಎರಡು ಶಬ್ದಗಳನ್ನು ಬಳಸ್ತಾ ಇದ್ದೆ. ಬಿಕಾಸ್ ಪ್ರಪಂಚಾದ್ಯಂತ ಮೊದಲನೇ ಬಾರಿಗೆ ಈ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದೆ ಚೀನಾ ದೇಶದ ವುಹಾನ್ ಅನ್ನುವಂತಹ ಒಂದು ನಗರದಲ್ಲಿ. ಈ ನಗರದಲ್ಲಿದ್ದಂತಹ ವನ್ಯಜೀವಿ ಮಾಂಸ ಮಾರುಕಟ್ಟೆಯಲ್ಲಿ ಈ ಒಂದು ಕೊರೋನಾ ವೈರಸ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಈ ವುಹಾನ್ ನಗರ ಬರ್ತಕ್ಕಂತಹದ್ದು ಚೀನಾದ ಹುಬೈ ಪ್ರಾಂತ್ಯದಲ್ಲಿ, ಹುಬೈ ಪ್ರಾವಿನ್ಸ್. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುತ್ತೆ. ಇಂತಹ ಶಬ್ದಗಳು ಪದೇ ಪದೇ ನಿಮ್ಮ ಕಿವಿಗೆ ಬೀಳಬೇಕಾಗುತ್ತೆ. ನೋಡಿ, ನಮ್ಮ ಭಾರತದಲ್ಲಿ ನಮ್ಮ ಒಂದು ಪ್ರದೇಶವನ್ನು ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಇಂಡಿಯಾ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಸ್ಟೇಟ್ಸ್. ಅದೇ ರೀತಿ ನೀವು ಕೆಲವೊಂದು ಬೇರೆ ಬೇರೆ ದೇಶಗಳನ್ನ ತೆಗೆದುಕೊಳ್ತಾ ಹೋದರೆ ಬೇರೆ ಬೇರೆ ರೀತಿಗಳಾಗಿ ಕ್ಯಾಂಟೋನ್ಸ್ ಅಂತ ಮಾಡ್ತಾರೆ, ಕೌಂಟೀಸ್ ಅಂತ ಮಾಡ್ತಾರೆ, ಅದೇ ರೀತಿ ಪ್ರಾವಿನ್ಸಸ್ ಅಂತ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೀವು ಪ್ರಸಕ್ತವಾಗಿ ನೋಡ್ತಿರ್ತಕ್ಕಂತಹ ಚೀನಾ ದೇಶದಲ್ಲಿ ಆ ಒಂದು ಪ್ರದೇಶವನ್ನು ಪ್ರಾವಿನ್ಸ್ಗಳನ್ನಾಗಿ ಅಥವಾ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಯಾವ ರೀತಿ ನಮ್ಮ ದೇಶದಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಅಂತ ರಾಜ್ಯಗಳು ಕಂಡುಬರುತ್ತೋ ಅದೇ ರೀತಿ ಚೀನಾ ದೇಶದಲ್ಲಿ ವುಹಾನ್ ಅಂದರೆ ಹುಬೈ ಪ್ರಾಂತ್ಯ ಇರಬಹುದು, ಜಿನ್ಜಿಯಾಂಗ್ ಪ್ರಾಂತ್ಯ ಇರಬಹುದು, ಈ ರೀತಿ ಪ್ರಾಂತ್ಯಗಳು ಕಂಡುಬರ್ತಾ ಹೋಗ್ತವೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನೇಪಾಳ್ ಮೇ ಹೋಸ್ಟ್ PLA ಮೆಡಿಕಲ್ ಟೀಮ್. ನೋಡಿ, ಭಾರತಕ್ಕೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂತಹ ಮತ್ತೊಂದು ಸುದ್ದಿ. ಆಲ್ರೆಡಿ ನಮಗೆ ಗೊತ್ತಿದೆ, ನೇಪಾಳ ಮತ್ತು ಭಾರತದ ಬಾಂಧವ್ಯ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ಬಿಕಾಸ್ ಪ್ರಸಕ್ತವಾಗಿ ಅಲ್ಲಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಚಿತ್ರದಲ್ಲಿ ಕಾಣಿಸ್ತಿರುವಂತಹ KP ಶರ್ಮಾ ಓಲಿ ಅನ್ನುವಂತಹ ವ್ಯಕ್ತಿ ಭಾರತ ವಿರೋಧಿ ಧೋರಣೆಯನ್ನು ಹೊಂದಿದ್ದಾರೆ. KP ಶರ್ಮಾ ಅಂತ ಹೇಳಿದ್ರೆ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅಂತ ಹೇಳಿ ಅವರ ಹೆಸರು. ಅವರು ಭಾರತೀಯ ವಿರೋಧವಾಗಿ ಸ್ವಲ್ಪ ಕೆಲಸಗಳನ್ನ ಮಾಡ್ತಿದ್ದಾರೆ ಮತ್ತು ಚೀನಾ ದೇಶದ ಪರವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಇದೆ. ಇದಕ್ಕೆ ಮತ್ತಷ್ಟು ತುಪ್ಪ ಸುರಿಯುವ ರೀತಿ ನಿನ್ನೆ ಒಂದು ಸುದ್ದಿ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, PLA ಮೆಡಿಕಲ್ ಟೀಮನ್ನು ನೇಪಾಳದಲ್ಲಿ ಕೊರೋನಾ ವೈರಸ್ ಪೀಡಿತ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಬಳಸಲಾಗುತ್ತೆ. ಸೊ PLA ಅಂದ್ರೇನು? ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಭಾರತದಲ್ಲಿ ಇಂಡಿಯನ್ ಆರ್ಮಿ ಕಾಣಕ್ಕೆ ಸಿಗುತ್ತೋ ಅಥವಾ ಭಾರತೀಯ ಸೇನೆ, ಭೂಸೇನೆ ಅಂತ ನಾವು ಕರಿತೀವಿ, ಚೀನಾ ದೇಶದಲ್ಲಿ ಅಲ್ಲಿನ ಆರ್ಮಿಯನ್ನ PLA ಅಂತ ಕರೀತಾರೆ. PLA ಅಂತ ಹೇಳಿದ್ರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಪೀಪಲ್ಸ್ ಲಿಬರೇಷನ್ ಆರ್ಮಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಚೀನಾ ದೇಶದಲ್ಲಿ ಕಂಡು ಬರುತ್ತೆ. ಅಲ್ಲಿ ಆಡಳಿತದಲ್ಲಿರತಕ್ಕಂತಹ ಕಮ್ಯುನಿಸ್ಟ್ ಸರ್ಕಾರ ಈ ಒಂದು ಸೇನೆಯ ಹೆಸರನ್ನ PLA ಅಂತ ಇಟ್ಟಿದೆ. ಅಲ್ಲಿ ನೀವು ಯಾವುದೇ ಒಂದು ಸಂಸ್ಥೆಯನ್ನು ತಗೊಂಡ್ರು ಕೂಡ ಪೀಪಲ್ಸ್ ಅಂತ ಕಂಡು ಬರುತ್ತೆ. ಬಿಕಾಸ್ ಚೀನಾ ಒಂದು ಸಮಾಜವಾದಿ ದೇಶ, ಸೋಷಿಯಲಿಸ್ಟಿಕ್ ಕಮ್ಯುನಿಸ್ಟ್ ಕಂಟ್ರಿ. ಸೊ ಅಲ್ಲಿ ಪೀಪಲ್ಸ್ ಅಂತ ಎಲ್ಲ ಕಡೆ ಹೆಸರು ಬರುತ್ತೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ PLA ಅಂದರೆ ಚೀನಾ ದೇಶದ ಆರ್ಮಿ ಅಥವಾ ಅಲ್ಲಿನ ಭೂಸೇನೆಗೆ ಸಂಬಂಧಪಟ್ಟಂತ ಒಂದು ವೈದ್ಯಕೀಯ ಸಿಬ್ಬಂದಿಗಳ ತಂಡ ನೇಪಾಳಕ್ಕೆ ತೆರಳಿಬಿಟ್ಟು ಅಲ್ಲಿ ಚಿಕಿತ್ಸೆಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಿಂದ ನೇಪಾಳ ಮತ್ತು ಚೀನಾ ದೇಶ ಮತ್ತಷ್ಟು ಹತ್ರ ಆಗ್ತವೆ. ಇದರಿಂದ ಭಾರತಕ್ಕೆ ಸ್ವಲ್ಪ ಕಸಿಬಿಸಿ ಉಂಟಾಗ್ತಾ ಇದೆ ನ್ಯಾಚುರಲ್ ಆಗಿ. ಬಿಕಾಸ್ ಯಾವಾಗಲೂ ಕೂಡ ನಮ್ಮ ನೆರೆಹೊರೆಯ ಚಿಕ್ಕ ಪುಟ್ಟ ರಾಷ್ಟ್ರಗಳು ನಮ್ಮೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರಬೇಕಾಗುತ್ತೆ. ಬಿಕಾಸ್ ನಾವು ಕೇವಲ ಚೀನಾ ಮಾತ್ರವಲ್ಲ, ನಮ್ಮ ಭಾರತದ ಪಶ್ಚಿಮ ಭಾಗದಲ್ಲಿ ಪಾಕಿಸ್ತಾನದಂಥ ಒಂದು ದೇಶದಿಂದ ಕೂಡ ಸಾಕಷ್ಟು ಒಂದು ವಿರೋಧವನ್ನು ಎದುರಿಸ್ತಾ ಇದ್ದಾವೆ, ಒಂದು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾವೆ. ಸೊ ನಮ್ಮ ನೆರೆಹೊರೆಯ ಚಿಕ್ಕ ಪುಟ್ಟ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೇವಲ ಚೀನಾ ಮಾತ್ರವಲ್ಲ, ಕೇವಲ ನೇಪಾಳ ಮಾತ್ರವಲ್ಲ, ಚೀನಾ ದೇಶ ಆಲ್ರೆಡಿ ಬಾಂಗ್ಲಾದೇಶ್ಗೂ ಕೂಡ ಸಾಕಷ್ಟು ಸಹಾಯ ಮಾಡುವಂತಹ ನೆಪದಲ್ಲಿ ಹತ್ತಿರವಾಗ್ತಾ ಇದೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಾಜತಾಂತ್ರಿಕ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಬಟ್ ಭಾರತ ಕೂಡ ಇದರಲ್ಲಿ ಏನು ಹಿಂದು ಬಿದ್ದಿಲ್ಲ. ಬಿಕಾಸ್ ಪ್ರಪಂಚದ ಸುಮಾರು 120 ದೇಶಗಳಿಗೆ ಭಾರತ ಈ ಕೊರೋನಾ ವೈರಸ್ಗೆ ಅಗತ್ಯವಾಗಿರತಕ್ಕಂತಹ ಮತ್ತು ಇನ್ನಿತರ ತುರ್ತು ಅಗತ್ಯವಿರುವಂತಹ ಔಷಧಿಗಳನ್ನು ಪೂರೈಕೆ ಮಾಡ್ತು. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಭಾರತವು ಕೂಡ ಹಿಂದೆ ಬೀಳ್ತಿಲ್ಲ. ನಮ್ಮ ನೆರೆಹೊರೆಯ ದೇಶಗಳಿರಬಹುದು ಅಥವಾ ದೂರದ ದೇಶಗಳಿರಬಹುದು, ಅವುಗಳೊಂದಿಗೆ ಉತ್ತಮ ಸಂಬಂಧ ವೃದ್ಧಿಗೆ ಪ್ರಯತ್ನವನ್ನು ಪಡ್ತಾ ಇದೆ. ಜಸ್ಟ್ ಒಂದು ನ್ಯೂಸ್ ಇದು ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಒಂದು ಬಹಳ ದುಃಖಕರವಾದಂತಹ ಒಂದು ಸುದ್ದಿ ಬರ್ತಾ ಇದೆ. ನಟ ಚಿರಂಜೀವಿ ಸರ್ಜಾ ಇನ್ನಿಲ್ಲ. ನಮ್ಮ ಕರ್ನಾಟಕ ಚಿತ್ರರಂಗದ ಯುವ ನಟ ಮತ್ತು ಸಾಕಷ್ಟು ಖ್ಯಾತಿಯ ಉತ್ತುಂಗದಲ್ಲಿದ್ದಂತಹ ಚಿರಂಜೀವಿ ಸರ್ಜಾ ಅವರು ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರಿಗೆ ಕೇವಲ 39 ವರ್ಷ ವಯಸ್ಸಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ದುರದೃಷ್ಟಕರವಾಗಿ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಇವರು ನಿಧನ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇವರು ಒಬ್ಬ ಖ್ಯಾತಿಯ ಉತ್ತುಂಗದಲ್ಲಿದ್ದಂತಹ ನಟ ಅಂತಲೇ ಹೇಳಬಹುದು. ಬಿಕಾಸ್ ಒಟ್ಟೊಟ್ಟಿಗೆ ಸುಮಾರು 3 ರಿಂದ 4 ಚಿತ್ರಗಳಲ್ಲಿ ಇವರು ಅಭಿನಯಿಸ್ತಾ ಇದ್ರು. ಇದುವರೆಗೂ ಕೂಡ ಸುಮಾರು 22 ಸಿನಿಮಾಗಳಲ್ಲಿ ಇವರು ಒಂದು ನಟನೆಯನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಇವರ ಪ್ರಥಮ ಚಿತ್ರ ಯಾವುದು ಅಂತ ಕೇಳಿದ್ರೆ ವಾಯುಪುತ್ರ ಆಗಿತ್ತು. ಸುಮಾರು 2009 ಸಮಯದಲ್ಲಿ ಅದು ಜಾರಿಗೆ ಬಂದಿತ್ತು, ಅದು ರಿಲೀಸ್ ಆಗಿತ್ತು.
ಬಟ್ ಈಗ ಅವರು ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಸೊ ಇವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಜಪಾನ್ ನಾಟ್ ಟು ಕಂಡೆಮ್ ಬೀಜಿಂಗ್ ಓವರ್ ಹಾಂಗ್ಕಾಂಗ್ ಲಾ. ನೋಡಿ, ಇದು ಕೂಡ ನೆನೆ ಬಂದಿರುವಂತಹ ಒಂದು ಸುದ್ದಿ. ಏನಪ್ಪಾ ಅಂತ ಹೇಳಿದ್ರೆ, ಏನು ಹಾಂಗ್ಕಾಂಗ್ ಇದೆ, ಹಾಂಗ್ಕಾಂಗ್ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ. ಹಾಂಗ್ಕಾಂಗ್ ಯಾವ ರೀತಿ ಇದಕ್ಕಿಂತ ಮುಂಚೆ ಚೀನಾ ದೇಶದ ಆಳ್ವಿಕೆಗೆ ಬರುವುದಕ್ಕಿಂತ ಮುಂಚೆ ಬ್ರಿಟನ್ ದೇಶದ ಆಳ್ವಿಕೆಯಲ್ಲಿತ್ತು. ಅದಾದ ಬಳಿಕ ಅದನ್ನು ಚೀನಾ ದೇಶಕ್ಕೆ ಹಸ್ತಾಂತರಿಸಲಾಯಿತು. ಬಟ್ ಪ್ರಸಕ್ತವಾಗಿ ಹಾಂಗ್ಕಾಂಗ್ನಲ್ಲಿ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂತಹ ಒಂದು ಪ್ರಯತ್ನವನ್ನು ಚೀನಾದ ದಮನಕಾರಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಬಟ್ ನಿನ್ನೆ ಬಂದಿರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಪ್ರಮುಖವಾದಂತಹ ಕೆಲವು ದೇಶಗಳು, ಅಮೆರಿಕ ಇರಬಹುದು, ಯುನೈಟೆಡ್ ಕಿಂಗ್ಡಮ್ ಇರಬಹುದು, ಆಸ್ಟ್ರೇಲಿಯಾ ಮತ್ತು ಕೆನಡಾ ಮುಂತಾದಂತಹ ದೇಶಗಳು ಚೀನಾ ದೇಶದ ಈ ಕ್ರಮವನ್ನು ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ವು, ಕಂಡೆಮ್ ಮಾಡಿದ್ವು. ಬಟ್ ಈ ಒಂದು ಪಟ್ಟಿಗೆ ಸೇರುವುದಕ್ಕೆ ಜಪಾನ್ ದೇಶ ನಿರಾಕರಣೆ ಮಾಡಿದೆ. ಒಂದು ನೆನ್ಪಿಟ್ಕೋಬೇಕು, ಜಪಾನ್ ಅಂತಕ್ಕಂತಹದ್ದು ಭಾರತಕ್ಕೂ ಕೂಡ ಒಂದು ಮಿತ್ರ ರಾಷ್ಟ್ರ, ಅದೇ ರೀತಿ ಅಮೆರಿಕಕ್ಕೂ ಕೂಡ ಒಂದು ಮಿತ್ರ ರಾಷ್ಟ್ರ. ಚೀನಾ ಮತ್ತು ಜಪಾನ್ನ ನಡುವಿನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಎಲ್ಲರೂ ಕೂಡ ಏನು ಭಾವಿಸಿದ್ರು ಅಂತ ಹೇಳಿದ್ರೆ, ಏನು ಆಸ್ಟ್ರೇಲಿಯಾ, ಕೆನಡಾ, UK ಮತ್ತು ಅಮೆರಿಕ ದೇಶಗಳು ಈ ಹಾಂಗ್ಕಾಂಗ್ ವಿಷಯದಲ್ಲಿ ಚೀನಾಕ್ಕೆ ಟೀಕೆಯನ್ನು ಮಾಡಿದ್ರು, ಜಪಾನ್ ಕೂಡ ಟೀಕೆ ಮಾಡುತ್ತೆ ಅಂತ ಊಹೆ ಮಾಡಲಾಗಿತ್ತು. ಬಟ್ ಅದಕ್ಕೆ ಜಪಾನ್ ತಣ್ಣೀರೆರಚಿದೆ. ನಾವು ಅದನ್ನು ಕಂಡೆಮ್ ಮಾಡಲ್ಲ ಅಂತ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಒಂದು ಸಿಂಪಲ್ ಆದಂತಹ ನ್ಯೂಸ್ ಆಗಿರುತ್ತೆ, ಒಂದು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್, ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ರೆ ಇದಕ್ಕೆ ಬಹುಮುಖ್ಯವಾದಂತಹ ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಚೀನಾ ದೇಶದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಜಪಾನ್ ದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ. ಅವ್ರು ಆಲ್ರೆಡಿ ಭೇಟಿ ಕೊಡಬೇಕಾಗಿತ್ತು, ಬಟ್ ಕೊರೋನಾ ವೈರಸ್ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಮುಂದೂಡಿದೆ. ಸೊ ಹಾಗಾಗಿ ಅವರು ಬರುವಂತಹ ಸಂದರ್ಭದಲ್ಲಿ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವುದು ಜಪಾನ್ನ ಸರ್ಕಾರದ ಆಶಯವಾಗಿದೆ. ಹಾಗಾಗಿ ಅವರು ಇಂತಹ ಒಂದು ಸಂದೇಶವನ್ನು ಕೊಟ್ಟು ಚೀನಾದ ವಿರೋಧವನ್ನು ಕಟ್ಕೊಳ್ಳೋದು ಬೇಡ ಅಂತೇಳಿ ಅವರು ಭಾವಿಸಿರುವ ರೀತಿ ಕಾಣಿಸ್ತಾ ಇದೆ. ಬಟ್ ಇದು ಜಸ್ಟ್ ಒಂದು ಗೊತ್ತಿರಬೇಕಾಗುತ್ತೆ ಯಾವ ರೀತಿ ನಡೀತಾ ಇದೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಸಾಗರ ಎಂಬ ಭವ್ಯ ಭರವಸೆ. ಇವತ್ತಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂತಹ ಒಂದು ಆರ್ಟಿಕಲ್. ಸೊ ಜೂನ್ 8ನೇ ತಾರೀಕು ಇವತ್ತು, ಪ್ರತಿ ವರ್ಷ ಜೂನ್ 8ನ್ನ ವಿಶ್ವ ಸಮುದ್ರ ಸಾಗರಗಳ ದಿನ ಅಥವಾ ವರ್ಲ್ಡ್ ಓಷನ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಈ ವರ್ಷದ 2020ರ ವಿಶ್ವ ಸಾಗರ ದಿನದ ಥೀಮ್ ಏನು ಅಂತ ನೋಡ್ತಾ ಇದ್ರೆ, ಇನೋವೇಷನ್ ಫಾರ್ ಎ ಸಸ್ಟೈನಬಲ್ ಓಷನ್ ಅಂತ ಇವತ್ತು ಈ ಬಾರಿಯ ಥೀಮ್ ಹೇಳುತ್ತೆ. ಸೊ ಈ ಒಂದು ಸಮುದ್ರಕ್ಕೆ ಅಥವಾ ಸಾಗರಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಲೇಖನವನ್ನ ಇವತ್ತಿನ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಸೊ ಒಂದು ಮಾತು ನೆನ್ಪಿಟ್ಕೋಬೇಕು, ನಾವು ಸಾಗರ ಅಂದ ತಕ್ಷಣ ಕೇವಲ ಒಂದು ಟೂರಿಸ್ಟ್ ಸ್ಪಾಟ್ ಅಂತ ತಿಳ್ಕೊಂತೀವಿ ಹೊರತು ಬೇರೆ ಯಾವುದೇ ರೀತಿಯಾದಂತಹ ದೃಷ್ಟಿಕೋನದಿಂದ ಅದನ್ನು ನಾವು ವೀಕ್ಷಣೆ ಮಾಡಲ್ಲ. ಬಟ್ ಯಾವಾಗಲೂ ಕೂಡ ಒಂದು ಮಾತು ನೆನ್ಪಿಟ್ಕೋಬೇಕು, ಸಾಗರ ಅನ್ನೋದು ಕೇವಲ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಲ್ಲ, ಬದಲಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅದು ಆಹಾರ, ಖನಿಜ ಮತ್ತು ಔಷಧಿಯ ಮೂಲ ಅಂತಲೇ ಹೇಳಬಹುದು. ಬಿಕಾಸ್ ಪ್ರಪಂಚದ ಕೋಟ್ಯಂತರ ಜನ ಸಾಗರ ಮೂಲದಿಂದನೇ ತಮಗೆ ಬೇಕಾದಂತಹ ಆಹಾರವನ್ನ ಉತ್ಪಾದನೆ ಮಾಡ್ತಾರೆ. ಅಲ್ಲಿನ ಮತ್ಸ್ಯೋದ್ಯಮ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಆಹಾರ ಪದಾರ್ಥಗಳಿರಬಹುದು, ಸಾಗರದಿಂದನೇ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಆಧುನಿಕ ಜೀವನ ಶೈಲಿಗೆ ಬೇಕಾಗಿರತಕ್ಕಂತಹ ಹಲವಾರು ಖನಿಜಗಳು ಅಂದರೆ ಮಿನರಲ್ಸ್ ನಮಗೆ ಖಂಡಿತವಾಗಿ ಸಾಗರದಲ್ಲೇ ಸಿಗ್ತಾ ಹೋಗುತ್ತೆ. ಇದಕ್ಕೆ ಬಹಳ ಸಿಂಪಲ್ ಆದಂತಹ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ನಾವು ಪ್ರತಿನಿತ್ಯ ಇದಿಲ್ಲ ಅಂದರೆ ನಮಗೆ ಅಡುಗೆ ಮಾಡೋಕ್ಕೆ ಆಗಲ್ಲ. ಪ್ರತಿನಿತ್ಯ ಅಡುಗೆಗೆ ಬಳಸುವಂತಹ ಉಪ್ಪು ಏನಿದೆ ಸೋಡಿಯಂ ಕ್ಲೋರೈಡ್, ಅದನ್ನು ಕೂಡ ನಾವು ಸಮುದ್ರದಿಂದ ಅಥವಾ ಸಾಗರದಿಂದ ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಹಾಗೆ ನೋಡಿದ್ರೆ ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿ ನೀವು ನೋಡ್ತಾ ಹೋದರೆ ಪೌರಾಣಿಕ ಕಥೆಗಳಲ್ಲಿ ಕೂಡ ಸಾಗರಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಿದ್ದಾರೆ. ನೀವು ಸಾಗರ ಮಂಥನ ಅನ್ನುವಂತಹ ಒಂದು ಇದನ್ನೇ ನೋಡಬಹುದು. ಸೊ ಸಾಗರ ಮಂಥನದಲ್ಲಿ ಯಾವ ರೀತಿ ವಿಶೇಷವಾದಂತಹ ವಸ್ತುಗಳು ಸಾಗರದಿಂದ ಹೊರಗೆ ಬರುತ್ತೆ ಅಂತ ನಿಮಗೆ ತೋರಿಸಲಾಗಿದೆ. ಅದರ ಹಿಂದಿನ ಉದ್ದೇಶ ಇಷ್ಟೇ, ಸಾಗರ ಅಂತಕ್ಕಂತಹದ್ದು ಒಂದು ಕೌತುಕಮಯ ಒಂದು ಪ್ರಪಂಚ ಅಂತಲೇ ಹೇಳಬಹುದು. ಅದರಲ್ಲಿ ಸಾಕಷ್ಟು ವಸ್ತುಗಳು, ವಿಚಾರಗಳು ಅಡಕವಾಗಿದ್ದಾವೆ. ಸೊ ಅದನ್ನ ಒಂದು ಸಿಂಬಾಲಿಕ್ ಆಗಿ ನಮ್ಮ ಧಾರ್ಮಿಕ ಗ್ರಂಥಗಳು ಮತ್ತು ಪೌರಾಣಿಕ ಕಥೆಗಳು ತೋರಿಸ್ತಾ ಹೋಗ್ತವೆ. ಆ್ಯಂಡ್ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಏನು ಪಳೆಯುಳಿಕೆ ಇಂಧನಗಳಿದ್ದಾವೆ, ಫಾಸಿಲ್ ಫ್ಯೂಯಲ್ಸ್, ಅವು ಕೂಡ ಎಕ್ಸ್ಕ್ಲೂಸಿವ್ಲಿ ಸಾಗರದ ತಳದಲ್ಲಿ ಸಿಗ್ತಾ ಹೋಗ್ತವೆ. ಸೊ ಸಾಗರ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭೂಮಿಯ ಸಮತೋಲನವನ್ನು ಕಾಯ್ದುಕೊಳ್ಳುವಕ್ಕೂ ಕೂಡ ಸಾಗರ ಬಹಳಷ್ಟು ಒಂದು ಮುಂಚೂಣಿಯ ಪಾತ್ರವನ್ನು ವಹಿಸುತ್ತೆ. ಹಾಗೆ ನೋಡಿದ್ರೆ ಸುಮಾರು 50% ಅಷ್ಟು ಆಕ್ಸಿಜನ್ ಅನ್ನ ಏನು ಇಲ್ಲಿ ಕಾಣಿಸ್ತಾ ಇದೆ, 50% ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಕ್ಕಂತಹದ್ದೇ ಸಮುದ್ರ ಅಥವಾ ಸಾಗರ. ಬಹಳ ಜನ ಕೇಳ್ಬೋದು ಯಾವ ರೀತಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿ. ಬಹಳ ಸಿಂಪಲ್, ಸಾಗರ ಅಂದ ತಕ್ಷಣ ಅಲ್ಲಿ ಕೇವಲ ಮೀನುಗಳು, ತಿಮಿಂಗ್ಲ ಮತ್ತು ಶಾರ್ಕ್ಗಳು ಅಲ್ಲಿ ವಾಸವಾಗಿಲ್ಲ, ಬದಲಾಗಿ ಅಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಸಸ್ಯವರ್ಗ ಕೂಡ ಜೀವಿಸುತ್ತೆ. ಅಂಡರ್ ವಾಟರ್ ಪ್ಲಾಂಟ್ಸ್ ಅಂತ ಕರಿಬಹುದು, ಪ್ಲಾಂಕ್ಟೋನ್ಸ್ ಇರಬಹುದು, ಆಲ್ಗೆಗಳಿರಬಹುದು, ಇವು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆ
ಅಥವಾ ಫೋಟೋಸಿಂಥಸಿಸ್ ನಲ್ಲಿ ತೊಡಗಿಕೊಳ್ತವೆ. ಸೊ ಇವು ಕೂಡ ಬೈ ಪ್ರಾಡಕ್ಟ್ ಆಗಿ ಈ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆ್ಯಂಡ್ ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ಕಾರ್ಬನ್ ಸಿಂಕ್ ಆಗಿ ಕೂಡ ಈ ಒಂದು ಸಮುದ್ರ ಭಾಗಿಯಾಗುತ್ತೆ. ಕಾರ್ಬನ್ ಸಿಂಕ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ. ಬಹಳ ಬಾರಿ PSI ಪರೀಕ್ಷೆ ಮುಂತಾದಂತಹ ಪರೀಕ್ಷೆಗಳಲ್ಲಿ ಪ್ರಬಂಧ ಲೇಖನದಲ್ಲೂ ಕೂಡ ಇದನ್ನು ಬಳಸ್ತಾ ಇರ್ತೀರಾ. ಕಾರ್ಬನ್ ಸಿಂಕ್ ಅಂದ್ರೆ ಏನು? ಕಾರ್ಬನ್ ಅನ್ನ ಹೀರ್ಕೊಳ್ತಕ್ಕಂತಹದ್ದು. ನೋಡಿ, ಪ್ರಪಂಚದಲ್ಲಿ ನಾವು ಆಧುನಿಕವಾಗಿ ಬಳಸ್ತಕ್ಕಂತಹ ಪ್ರತಿಯೊಂದು ಉಪಕರಣಗಳು ಕೂಡ ಆಮ್ಲಜನಕವನ್ನ ಕನ್ಸ್ಯೂಮ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತಾ ಹೋಗ್ತವೆ. ಬಟ್ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುವಂತಹ ಪ್ರಮುಖವಾದ ಕೆಲವು ವಸ್ತುಗಳಲ್ಲಿ ಈ ಸಾಗರವು ಕೂಡ ಒಂದಾಗಿದೆ. ಆ ಸಾಗರ ಇರಬಹುದು ಅಥವಾ ದಟ್ಟ ಅರಣ್ಯ ಫಾರೆಸ್ಟ್ ಇರಬಹುದು, ನಮ್ಮ ಮಣ್ಣಿರಬಹುದು, ಇವೆಲ್ಲವೂ ಕೂಡ ಫಾರೆಸ್ಟ್ ಸಿಂಕ್ ಆಗಿ ವರ್ಕ್ ಮಾಡ್ತವೆ. ಅದರ ಅರ್ಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತವೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಬಿಕಾಸ್ ಮುಂದಿನ ಸ್ಲೈಡ್ನಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಪರೀಕ್ಷಾ ದೃಷ್ಟಿಯಿಂದ June 8, 2020 ಇದರ ಒಂದು ವಿಶ್ವ ಸಾಗರ ದಿನದ ಒಂದು ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ತೋರಿಸಿದಂಗೆ ಇನೋವೇಷನ್ ಫಾರ್ ಎ ಸಸ್ಟೈನಬಲ್ ಓಷನ್. ಆ್ಯಂಡ್ ಮುಂದಿನ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಾ. ಸೊ ಸಾಗರ ಬಗ್ಗೆ ನೋಡ್ತಾ ಇದ್ದೀರಾ. ಪ್ರಪಂಚದಲ್ಲಿ ಸುಮಾರು 5 ಸಾಗರಗಳಿದ್ದಾವೆ ಅಂತ ಹೇಳಲಾಗುತ್ತೆ. ಸಮುದ್ರಗಳು ಹಲವಾರಿದ್ದಾವೆ, ಸೀಸ್, ಬಟ್ ಸಾಗರಗಳು ಕೇವಲ 5 ಸಾಗರಗಳು ಯಾವುದು ಅಂತ ಕೂಡ ನೋಡ್ತಿದ್ದೀರಾ. ಈ ಕಡೆ ನಿಮಗೆ ಪೆಸಿಫಿಕ್ ಸಾಗರ ಕಂಡು ಬರ್ತಾ ಇದೆ. ಪೆಸಿಫಿಕ್ ಸಾಗರವನ್ನ ಉತ್ತರ ಪೆಸಿಫಿಕ್ ಮತ್ತು ದಕ್ಷಿಣ ಪೆಸಿಫಿಕ್ ಅಂತ ವಿಭಾಗಿಸಲಾಗಿದೆ. ಬಟ್ ಇಡೀ ಪೆಸಿಫಿಕ್ ಸಾಗರ ಒಂದಾಗಿರುತ್ತೆ. ಇಲ್ಲಿ ನಿಮಗೆ ಎಸ್ ಆಕಾರದಲ್ಲಿ ಕಂಡುಬರ್ತಿರತಕ್ಕಂತಹ ಒಂದು ಚಿಕ್ಕ ಸಾಗರ ಯಾವುದು ಅಂತ ಹೇಳಿದ್ರೆ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರ. ಅದೇ ರೀತಿ ನಮ್ಮ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಕೂಡ ನಿಮಗೆ ಇಲ್ಲಿ ಕಂಡುಬರ್ತಾ ಇದೆ. ಆ್ಯಂಡ್ ಈ ಕಡೆ ಕಂಡುಬರ್ತಕ್ಕಂಥದ್ದು ಎಗೇನ್ ಪೆಸಿಫಿಕ್ ಓಷನ್. ಬಿಕಾಸ್ ನಮ್ಮ ಒಂದು ಗ್ಲೋಬ್ ದುಂಡಗಿರುವಂತಹ ಕಾರಣದಿಂದ ಇಲ್ಲಿರುವಂತಹ ಪೆಸಿಫಿಕ್ ಓಷನ್ ಕಂಟಿನ್ಯೂ ಆಗಿಬಿಟ್ಟು ಇಲ್ಲಿ ಕೂಡ ನಮಗೆ ಕಂಡುಬರ್ತಾ ಇದೆ. ಈ ಕಡೆ ಜಪಾನ್ ಭಾಗದಲ್ಲಿ ಕಂಡುಬರ್ತಾ ಇತ್ತು ಅಂದ್ರೆ ಈ ಕಡೆ ಅಮೆರಿಕಾದ ಒಂದು ಕರಾವಳಿ ತೀರದಲ್ಲಿ ಕೂಡ ಕಂಡುಬರುತ್ತೆ. ಆ್ಯಂಡ್ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹದ್ದು ಸದರ್ನ್ ಓಷನ್. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಆರ್ಕ್ಟಿಕ್ ಓಷನ್ ಆಗಿರಬಹುದು, ಸದರ್ನ್ ಓಷನ್ ಆಗಿರಬಹುದು, ಪೆಸಿಫಿಕ್, ಅಟ್ಲಾಂಟಿಕ್ ಮತ್ತು ಇಂಡಿಯನ್ ಓಷನ್, ಈ 5 ಓಷನ್ಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಮೇಲ್ಗಡೆ ಟಾಪಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೊಂದು ಸುಲಭವಾಗಿ ಆರ್ಕ್ಟಿಕ್ ಓಷನ್ ಕೂಡ ಕಂಡುಬರುತ್ತೆ, ಉತ್ತರ ಧ್ರುವದ ಬಳಿ ಕಂಡುಬರ್ತಕ್ಕಂತಹದ್ದು. ಸೊ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಈ ಒಂದು ಕಾರ್ಬನ್ ಸಿಂಕ್ನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಾಣಿಸ್ತಾ ಇದೆ. ಯಾವ ರೀತಿ ಒಂದು ಕಾರ್ಬನ್ ಸೈಕಲ್ ವರ್ಕ್ ಆಗುತ್ತೆ ಅಂತ ಹೇಳಿ. ನೋಡಿ, ಇದು ಸಾಗರ, ದೊಡ್ಡ ಸಮುದ್ರ. ಇಲ್ಲಿ ನಿಮಗೆ ಅಟ್ಮಾಸ್ಫಿಯರಿಕ್ CO2 ಅಂದರೆ ನಮ್ಮ ವಾತಾವರಣದಲ್ಲಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಇದು ಕರಗ್ಬಿಟ್ಟು ಡಿಸಾಲ್ವ್ಡ್ CO2 ರೂಪದಲ್ಲಿ ಸಮುದ್ರವನ್ನ ಸೇರುತ್ತೆ. ಡಿಸಾಲ್ವ್ ಅಂತ ಹೇಳಿದ್ರೆ ಕರಗಿದ ರೂಪದಲ್ಲಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಲ್ಲೋಗ್ಬಿಟ್ಟು ಅದನ್ನ ನಾನು ಆಗಲೇ ಹೇಳ್ದಂಗೆ ಕೆಲವು ಫೈಟೋಪ್ಲಾಂಕ್ಟನ್ಸ್ ಅಥವಾ ಕೆಲವು ಸಸ್ಯವರ್ಗಗಳು ಈ ಒಂದು ಕರಗಿದ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ಕೊಂಡ್ಬಿಟ್ಟು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ತವೆ ಮತ್ತು ತಮಗೆ ಬೇಕಾದಂತಹ ಆಹಾರವನ್ನು ತಯಾರು ಮಾಡ್ಕೊಳ್ತವೆ. ಈ ಮೂಲಕ ಅವು ಆಕ್ಸಿಜನ್ ಅನ್ನ, ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಆಕ್ಸಿಜನ್ ನ ಹೊರಗಡೆ ಬಿಡ್ತವೆ. ಅದೇ ರೀತಿ ಕೆಳಗಡೆ ನೋಡ್ತಿದ್ದೀರಾ, ಸೆಡಿಮೆಂಟೇಷನ್ ಮೂಲಕ ಯಾವ ರೀತಿ ಕಾರ್ಬನ್ ಈ ಒಂದು ಸಮುದ್ರ ತಟಕ್ಕೆ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಅದು ಬಹಳ ದಿನಗಳ ಒಂದು ಒತ್ತಡ ಮತ್ತು ಈ ಒಂದು ಶಾಖಕ್ಕೆ ಒಳಪಡ್ತು ಅಂತ ಹೇಳಿದ್ರೆ ಅದು ಮುಂದೊಂದು ದಿನ ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುಳಿಕೆ ಇಂಧನ ಆಗಿ ಮಾರ್ಪಾಡಾಗುತ್ತೆ. ಆ್ಯಂಡ್ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದರ ಕುರಿತಾಗಿ ವಿಸ್ತೃತವಾಗಿ ಒಂದಿನ ಚರ್ಚೆ ಮಾಡೋಣ. ಬಟ್ ಸದ್ಯಕ್ಕೆ ಓಷನ್ಸ್ ಬಗ್ಗೆ ಒಂದು ಡೀಟೇಲ್ಸ್ ಬಂದಿರುವ ಕಾರಣದಿಂದ ಜಸ್ಟ್ ಹಿಂಟನ್ನು ತೋರಿಸಬೇಕಾಯಿತು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಜರ್ಮನಿ ಶಾಕ್ಡ್ ಆಸ್ ಟ್ರಂಪ್ ಆರ್ಡರ್ಸ್ US ಟ್ರೂಪ್ ಪುಲ್ ಔಟ್. ಜರ್ಮನಿ ಒಂದು ಕಳವಳನ ವ್ಯಕ್ತಪಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜರ್ಮನಿ ದೇಶದಲ್ಲಿ ಇರಿಸಿರ್ತಕ್ಕಂತಹ ಅಮೆರಿಕದ ಸೇನಾಪಡೆಗಳಲ್ಲಿ ಸುಮಾರು 9,500 ಸೈನಿಕರನ್ನ ವಾಪಸ್ ಪಡೆದುಕೊಳ್ತೀನಿ ಅಂತ ಹೇಳಿಕೆ ಕೊಡ್ತು. ಇದಕ್ಕೆ ಜರ್ಮನಿ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದೆ ಮತ್ತು ಕಳವಳವನ್ನು ಕೂಡ ವ್ಯಕ್ತಪಡಿಸಿದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, 1945ನೇ ಇಸ್ವಿಯಲ್ಲಿ 1945ನಲ್ಲಿ ನ್ಯಾಟೋ ಅನ್ನುವಂತಹ ಒಂದು ಒಪ್ಪಂದ ಸಹಿ ಹಾಕಲಾಗುತ್ತೆ. ಏನು, ನಾರ್ದರ್ನ್ ಅಮೆರಿಕಾ, ಉತ್ತರ ಅಮೆರಿಕ ಮತ್ತು ಯುರೋಪ್ ಮೂಲದ ಸುಮಾರು 30 ರಾಷ್ಟ್ರಗಳು ಈ ಒಂದು ಒಪ್ಪಂದದಲ್ಲಿ ಭಾಗಿಯಾಗಿರ್ತವೆ. ನ್ಯಾಟೋ ಅಂತ ಹೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಮತ್ತೊಂದ್ಸರಿ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ಉತ್ತರ ಅಟ್ಲಾಂಟಿಕ್ ಸಮುದ್ರಕ್ಕೆ ಸಂಬಂಧಪಟ್ಟಂತ ಒಂದು ಒಪ್ಪಂದ. ಇದರಲ್ಲಿ 30 ಪಾಲುದಾರಿಕಾ ರಾಷ್ಟ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಉತ್ತರ ಅಮೆರಿಕ ಖಂಡ ಮತ್ತು ಯುರೋಪ್ ಖಂಡಕ್ಕೆ ಸೇರಿದವಾಗಿದ್ದಾವೆ. ಈ ಒಂದು ಬೇಸಿಕಲಿ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಮಿಲಿಟರಿ ಅಲಯನ್ಸ್ ಅಥವಾ ಮಿಲಿಟರಿ ಒಪ್ಪಂದ ಅಂತಾನೆ ಹೇಳಬಹುದು. ಇವೆಲ್ಲ ಒಳಗೊಂಡಂತ ಪಾಲುದಾರಿಕೆ ಹೊಂದಿರತಕ್ಕಂತಹ ದೇಶಗಳ ಸುರಕ್ಷತೆಗಾಗಿ ಈ ಒಂದು ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಅದರ ಅನ್ವಯ ಅಮೆರಿಕ ದೇಶ ಸುಮಾರು 34,500 ಜನ ಸೈನಿಕರನ್ನ ಜರ್ಮನಿ ದೇಶದಲ್ಲಿ ಇರಿಸಿತ್ತು.
ಅಮೆರಿಕ ಕೇವಲ ಜರ್ಮನಿ ಮಾತ್ರವಲ್ಲ, ಈ ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಬೇರೆ ಬೇರೆ ದೇಶಗಳ ಒಂದು ಸುರಕ್ಷತೆಯ ಕುರಿತಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಬಟ್ ಈಗ ಏಕಾಏಕಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 9,500 ಜನ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಇದರಿಂದ ಜರ್ಮನಿ ದೇಶ ವಿಚಲಿತಗೊಂಡಿದೆ. ಜಸ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಈ ನ್ಯಾಟೋ ಬಗ್ಗೆ ಕಾಣಿಸ್ತಾ ಇದೆ ನೋಡಿ. ನ್ಯಾಟೋ ಅಂತಕ್ಕಂತಹದ್ದು ನಾನು ಆಗಲೇ ಹೇಳಿದೆ, ಉತ್ತರ ಅಮೆರಿಕ ಸೇರಿದಂತಹ ಕೆಲವು ದೇಶಗಳು ಮತ್ತು ಯುರೋಪಿಯನ್ ಖಂಡಕ್ಕೆ ಸೇರಿದಂತಹ ಕೆಲವು ದೇಶಗಳು, ಒಟ್ಟು 30 ದೇಶಗಳು ಕಂಡುಬರುತ್ತೆ. ಆ್ಯಂಡ್ 1945ನೇ ಇಸ್ವಿಯಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಜಾರಿಗೆ ಬಂತು. ಇದಕ್ಕೆ ಯಾಕೆ ನಾರ್ತ್ ಅಟ್ಲಾಂಟಿಕ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಕಂಡುಬರುವಂತಹ ಸಮುದ್ರ ಯಾವುದು ಅಂತ ಹೇಳಿದ್ರೆ ಅಟ್ಲಾಂಟಿಕ್ ಸಮುದ್ರ. ನಾನು ಆಗಲೇ ಹೇಳಿದೆ, ಎಸ್ ಆಕಾರದಲ್ಲಿ ಕಂಡುಬರುತ್ತೆ. ಮೇಲ್ಗಡೆ ನಾರ್ತ್ ಅಟ್ಲಾಂಟಿಕ್, ಕೆಳಗಡೆ ಸೌತ್ ಅಟ್ಲಾಂಟಿಕ್ ಸಮುದ್ರ. ಸೊ ಹಾಗಾಗಿ ಇದನ್ನ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರುತ್ತೆ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಇದರಲ್ಲಿ ಪ್ರಮುಖವಾದಂತಹ ಒಂದು ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಪಾಕ್ ಸಾ ವರ್ಲ್ಡ್ಸ್ ಹೈಯೆಸ್ಟ್ ಇನ್ಫ್ಲೇಷನ್ ಇನ್ 2020 ಫಿಸ್ಕಲ್. 2020 ಹಣಕಾಸು ವರ್ಷದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಣದುಬ್ಬರವನ್ನ ದಾಖಲಿಸಿದ ದೇಶವಾಗಿ ಪಾಕಿಸ್ತಾನ ಗುರುತಿಸಿಕೊಂಡಿದೆ. ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಬಿಕಾಸ್ ಪ್ರಮುಖವಾಗಿ ನೀವು ಯಾವುದೇ ಪರೀಕ್ಷೆನ ತೆಗೆದುಕೊಳ್ಳ್ರಿ, ನಿಮಗೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ನ ದೃಷ್ಟಿಯಿಂದ ಕೇಳುವಂತಹ ಪ್ರಮುಖ ಪ್ರಶ್ನೆ ಯಾವಾಗಲೂ ಕೂಡ ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಕುರಿತಾಗಿಯೇ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಕಂಡು ಬರ್ತಾ ಇದೆ ನೋಡಿ. ಫಸ್ಟ್ ಒಂದು ಮಾತನ್ನು ತಿಳ್ಕೋಬೇಕು, ಇನ್ಫ್ಲೇಷನ್ ಅತ್ಯಂತ ಮಿತಿಯನ್ನ ಮೀರಿ ಏರಿಕೆ ಆಗ್ತಿದೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸ್ವಾಗತಾರ್ಹ ಚಿಹ್ನೆ ಅಲ್ಲ. ಯಾವುದಾದ್ರೂ ಒಂದು ದೇಶದ ಅರ್ಥವ್ಯವಸ್ಥೆ ಕುಸಿತಿರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತು ಆರ್ಥಿಕ ಮುಗ್ಗಟ್ಟು ಇರುವಂತಹ ಸಂದರ್ಭದಲ್ಲಿ ಈ ಇನ್ಫ್ಲೇಷನ್ ಅಂತಕ್ಕಂತಹದ್ದು ಜಾಸ್ತಿ ಆಗುತ್ತೆ. ಈಗ ಅಂತಹದ್ದೇ ಒಂದು ಸಿಚುವೇಶನ್ ಅನ್ನ ಪಾಕಿಸ್ತಾನ ಫೇಸ್ ಮಾಡ್ತಾ ಇದೆ. ಅಲ್ಲಿ ಸುಮಾರು 14.6% ಆಗ್ಬಿಟ್ಟಿದೆ ಅಲ್ಲಿನ ಹಣದುಬ್ಬರ. ಇದು ಪ್ರಪಂಚದಲ್ಲೇ ಒನ್ ಆಫ್ ದ ಹೈಯೆಸ್ಟ್ ಅಂತಾನೆ ಹೇಳಲಾಗ್ತಾ ಇದೆ. ಅದೇ ರೀತಿ ನೀವು ಭಾರತದ ವಿಚಾರಕ್ಕೆ ಬರೋದಾದ್ರೆ ಕೂಡ ಭಾರತದಲ್ಲಿ ಈ ಒಂದು ಹಣದುಬ್ಬರ ಸ್ಥಿಮಿತದಲ್ಲಿದೆ. ಪ್ರಸಕ್ತವಾಗಿ ಸಮಯ ಅರೌಂಡ್ 5ರಿಂದ 5.5% ಮಾತ್ರ ಹಣದುಬ್ಬರ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ನೋಡಿ, ಇದರ ಕುರಿತಾಗಿ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್, ಇದರ ಕುರಿತಾಗಿ ನಾನು ವಿಶೇಷವಾಗಿ ಒಂದು ತರಗತಿಯಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಬಟ್ ಸದ್ಯಕ್ಕೆ ಈ ಇನ್ಫ್ಲೇಷನ್ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ನೋಡಿ, ಇನ್ಫ್ಲೇಷನ್ ಅಂತಕ್ಕಂತಹದ್ದು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೇಂಜ್ ಇರುತ್ತೆ. ನಮ್ಮ ಭಾರತದ ಮಟ್ಟಿಗೆ ಬರೋದಾದ್ರೆ, ನಮ್ಮ ಭಾರತೀಯ ಸರ್ಕಾರ ಮತ್ತು ಭಾರತದ ಆರ್ಥಿಕ ತಜ್ಞರು ಹೇಳಿರತಕ್ಕಂತಹದ್ದು ಯಾವಾಗಲೂ ಕೂಡ 2% 6% ಒಳಗಾಗಿ ಈ ಹಣದುಬ್ಬರ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಆರ್ಥಿಕತೆಗೆ ಪೂರಕವಾಗಿರುತ್ತೆ. ಒಂದು ವೇಳೆ ಅದು ಕಮ್ಮಿ ಆಯಿತು ಅಂದ್ರೂ ಕೂಡ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಅದು ಜಾಸ್ತಿ ಆಯಿತು ಅಂದ್ರೂ ಕೂಡ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಯಾವಾಗಲೂ 2 to 6% ಇನ್ಫ್ಲೇಷನ್ ಮೇಂಟೈನ್ ಮಾಡೋಕ್ಕೆ ಭಾರತ ಸರ್ಕಾರ ಟ್ರೈ ಮಾಡ್ತಾ ಇರುತ್ತೆ. ಒಂದು ಮಾತು ನೆನ್ಪಿಟ್ಕೋಬೇಕು, 2017ನೇ ಇಸ್ವಿಯಿಂದ ಈಚೆಗೆ ಈ ಹಣದುಬ್ಬರವನ್ನ ನಿಯಂತ್ರಿಸುವಂತಹ ಸಂಪೂರ್ಣ ಜವಾಬ್ದಾರಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಗಲೇರಿದೆ. ಇದನ್ನ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲೇ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಬಟ್ 2016ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸು ಸಮಿತಿಯನ್ನ ರಚನೆ ಮಾಡಲಾಯಿತು. ಅದನ್ನ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPC ಅಂತ ಕರಿತೀವಿ. ಅಂಡ್ MPC ಬಗ್ಗೆ ನಾನು ವಿಸ್ತೃತವಾಗಿ ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೇನೆ. ಅಲ್ಲಿ 6 ಜನ ಸದಸ್ಯರಿರ್ತಾರೆ, 3 ಜನ ಸರ್ಕಾರದ ಮೂಲದವರು ಮತ್ತೆ 3 ಜನ RBIನ ಕಡೆಯವರಾಗಿರ್ತಾರೆ. ಸೊ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಭಾರತ ದೇಶದಲ್ಲಿ ಇನ್ಫ್ಲೇಷನ್ ಒಂದು ನಿರ್ವಹಿಸುವಂತಹ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಭಾರತದಲ್ಲಿ ಯಾವ ರೀತಿ ಕೇಂದ್ರ ಬ್ಯಾಂಕ್ ಆಗಿ RBI ಕಾರ್ಯನಿರ್ವಹಿಸುತ್ತೋ ಅದೇ ರೀತಿ ಪಾಕಿಸ್ತಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಕಾರ್ಯನಿರ್ವಹಿಸುತ್ತೆ. ಇದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಬೇರೆ ಬೇರೆ ದೇಶಗಳ ಅರ್ಥವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಅಂಡ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವಾಗಲಾದರೂ ಇನ್ಫ್ಲೇಷನ್ ಜಾಸ್ತಿ ಆಯಿತು, ಹಣದುಬ್ಬರ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರಗಳು ಮತ್ತು ಅಲ್ಲಿನ ಕೇಂದ್ರ ಬ್ಯಾಂಕ್ಗಳು ಈ ರೆಪೋ ರೇಟನ್ನ ಜಾಸ್ತಿ ಮಾಡ್ತಾ ಹೋಗ್ತವೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ರೆಪೋ ರೇಟನ್ನ ಕೂಡ ತುಂಬಾ ಗಣನೀಯವಾಗಿ ಏರಿಕೆ ಮಾಡಲಾಗುತ್ತೆ. ಯಾವಾಗ ಪಾಕಿಸ್ತಾನದ ಹಣದುಬ್ಬರ 14.6% ಆಯಿತು, ಅಲ್ಲಿನ ರೆಪೋ ರೇಟನ್ನ 13.25% ಅಷ್ಟು ಏರಿಕೆ ಮಾಡಲಾಯಿತು. ಬಟ್ ಭಾರತದಲ್ಲಿ ಸಿಚುವೇಶನ್ ಉಲ್ಟಾ ಇದೆ. ನಮ್ಮ ದೇಶದ ಒಂದು ಹಣದುಬ್ಬರ ಸ್ಥಿಮಿತದಲ್ಲಿರುವಂತಹ ಕಾರಣದಿಂದ ಗಣನೀಯ ಪ್ರಮಾಣದಲ್ಲಿ ನಮ್ಮ ರೆಪೋ ರೇಟನ್ನ ಇಳಿಸಲಾಗ್ತಾ ಇದೆ. ರೆಪೋ ರೇಟ್ ಅಂತ ಹೇಳಿದ್ರೆ ಬಡ್ಡಿ ದರ, ನಮ್ಮ RBI ಅನೌನ್ಸ್ ಮಾಡ್ತಕ್ಕಂತಹದ್ದು. ಇದರ ಕುರಿತಾಗಿ ಕೂಡ ನಾನು ಮುಂದಿನ ತರಗತಿಗಳಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತೀನಿ. ಸೊ ನಮ್ಮ ದೇಶದಲ್ಲಿ ಪ್ರಸಕ್ತವಾಗಿ ಕೇವಲ 4% ರೆಪೋ ರೇಟ್ ಇದೆ ಅಂಡ್ ಅರೌಂಡ್ 5 to 5.5% ಹಣದುಬ್ಬರ ಇದೆ. ಇವೆರಡು ಕೂಡ ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತಿನ ಒಂದು ಪ್ರೀಮಿಯರ್ ಚಾಟ್ನಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಭಾರತದ ಮೊದಲ ಆನ್ಲೈನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ದಾರೆ? ನೋಡಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೇನು? ಏನು ತ್ಯಾಜ್ಯವನ್ನ ನಿರ್ವಹಣೆ ಮಾಡ್ತಕ್ಕಂತಹದ್ದು. ಯಾವಾಗಲೂ ಕೂಡ
ಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಅವೈಜ್ಞಾನಿಕವಾಗಿ ಈ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತಹ ಕಾರಣದಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ಇದು ಆರೋಗ್ಯ ಸಂಬಂಧಿ ತೊಂದರೆಗಳಿರಬಹುದು ಅಥವಾ ಇನ್ನಿತರ ಸಂಬಂಧಿ ತೊಂದರೆಗಳಿರಬಹುದು. ಸೊ ಹಾಗಾಗಿ ಇದಕ್ಕೆ ಒಂದು ಮುಕ್ತಿಯನ್ನು ಹಾಡುವ ಉದ್ದೇಶದಿಂದ ಆನ್ಲೈನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗಷ್ಟೇ ಒಂದು ರಾಜ್ಯದ ಮುಖ್ಯಮಂತ್ರಿ ಜಾರಿಗೆ ತರುವುದಕ್ಕೆ ಹೊರಟಿದ್ದಾರೆ. ಸೊ ಅವ್ರು ಯಾರು ಅಂತ ಪ್ರಶ್ನೆ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ನಿಮಗೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಕೇರಳದ ಪಿಣರಾಯಿ ವಿಜಯನ್ ಇರಬಹುದು, ತಮಿಳುನಾಡಿನ ಪಳನಿಸ್ವಾಮಿ ಅವರು ಇರಬಹುದು, ಅದೇ ರೀತಿ ಬಿಹಾರದ ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಅವರು ಇರಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಜಗನ್ಮೋಹನ್ ರೆಡ್ಡಿ. ಜಗನ್ಮೋಹನ್ ರೆಡ್ಡಿ ಅವರು YSR ಕಾಂಗ್ರೆಸ್ ಪಕ್ಷದ ಮುಖಂಡ, ಪ್ರಸಕ್ತವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಈ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಪ್ರಸಕ್ತವಾಗಿ ಜಾರಿಗೆ ತಂದಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ. ಅಂಡ್ ಈ ಪ್ಲಾಟ್ಫಾರ್ಮ್ನ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ APEMC. ನೋಡಿ, ಇದು APMC ಅಲ್ಲ. APMC ಕುರಿತಾಗಿ ಕಳೆದ ಕೆಲವು ದಿನಗಳ ಮುಂಚೆ ಸಾಕಷ್ಟು ಒಂದು ಪ್ರತಿಭಟನೆಗಳು ನಡೀತಾ ಇದ್ವು, ಸುದ್ದಿಯಲ್ಲಿತ್ತು. ಬಟ್ ಇಲ್ಲಿ ಕೊಟ್ಟಿರತಕ್ಕಂತಹದ್ದು APEMC. ಈಗ ಎರಡನೇ ಪ್ರಶ್ನೆ ಅಂತ ಗಮನ ಹರಿಸೋಣ. ಎರಡನೇ ಪ್ರಶ್ನೆ ಹೇಳುತ್ತೆ, ಭಾರತದ ಯಾವ ವಿಮಾನ ನಿಲ್ದಾಣವು ಪ್ಲಾಟಿನಂ ರೆಕಗ್ನಿಷನ್ ಇನ್ ಏಷ್ಯಾ ಪೆಸಿಫಿಕ್ ಗ್ರೀನ್ ಏರ್ಪೋರ್ಟ್ 2020 ಪಡೆದಿದೆ? ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಇಂಪಾರ್ಟೆಂಟ್. ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಸ್ಥೆ ಅದರ ಒಂದು ಒಕ್ಕೂಟ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಪ್ಲಾಟಿನಂ ರೆಕಗ್ನಿಷನ್ ಅಂತ ಕರಿತೀವಿ. ಸೊ ಇದನ್ನ ಒಂದು ಪ್ರತಿಷ್ಠಿತ ಅವಾರ್ಡ್ ಅಂತಾನೆ ಹೇಳಬಹುದು. ಯಾವೆಲ್ಲ ಒಂದು ವಿಮಾನ ನಿಲ್ದಾಣಗಳು ಪರಿಸರ ಸಂಬಂಧಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾವೆ ಅಥವಾ ಪರಿಸರಕ್ಕೆ ಕನಿಷ್ಠ ಮಟ್ಟಿನ ಹಾನಿಯನ್ನು ಮಾಡ್ತಿದ್ದಾವೆ, ಅಂತಹ ಏರ್ಪೋರ್ಟ್ಗಳಿಗೆ ಈ ಪ್ಲಾಟಿನಂ ರೆಕಗ್ನಿಷನ್ ಸಿಗ್ತಾ ಹೋಗುತ್ತೆ. ಅದು ನಮ್ಮ ಭಾರತದ ಒಂದು ಪ್ರಮುಖ ವಿಮಾನ ನಿಲ್ದಾಣಕ್ಕೆ ಸಿಕ್ಕಿದೆ. ಅದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಹೈದರಾಬಾದ್ನಲ್ಲಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಈ ಒಂದು ಪ್ಲಾಟಿನಂ ರೆಕಾಗ್ನಿಷನ್ ಸಿಕ್ಕಿದೆ. ಇದನ್ನು ಕೊಡ್ತಕ್ಕಂತಹದ್ದು ನೀವು ಕೆಳಗಡೆ ನೋಡ್ತಾ ಇದ್ದೀರಾ, ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್, ACI, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಒಂದು ಮಂಡಳಿ ಇದೆ, ಒಂದು ಪರಿಷತ್ ಇದೆ. ಅವರು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಇದು ಪರಿಸರ ಸಂಬಂಧಿ ಕಾರ್ಯಕ್ಕಾಗಿ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿ. ಈ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಆರ್ಟ್ಸ್ ಅಥವಾ ಬಾಫ್ಟಾ ಅಂತ ಕರಿತೀವಿ. ಸೊ ಈ ಬಾಫ್ಟಾನ ಚೇರ್ಪರ್ಸನ್ ಆಗಿ ಭಾರತ ಮೂಲದ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಇದು ಒಂದು ಹೆಮ್ಮೆ ತರಬೇಕಾದಂತಹ ಒಂದು ಸಂಗತಿ. ಬಿಕಾಸ್ ಬ್ರಿಟನ್ ದೇಶದ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಆರ್ಟ್ಸ್, ಬಾಫ್ಟಾ, ಸೊ ಅಲ್ಲಿನ ಒಂದು ಟೆಲಿವಿಷನ್ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಘಟನೆ. ಇದರ ಮುಖ್ಯಸ್ಥರಾಗಿ ಪ್ರಪ್ರಥಮ ವರ್ಣದ ವ್ಯಕ್ತಿ ಅಥವಾ ಕಲರ್ಡ್ ಪರ್ಸನ್ ಅಂತ ಕರಿತೀವಿ. ಇದಕ್ಕಿಂತ ಮುಂಚೆ ಕೇವಲ ವೈಟ್ ಪೀಪಲ್, ಬಿಳಿ ಬಣ್ಣದ ವ್ಯಕ್ತಿಗಳು ಅಲ್ಲಿನ ಲೋಕಲೈಟ್ಸ್ ಆಗ್ತಾ ಇದ್ರು. ಬಟ್ ಪ್ರಥಮ ಬಾರಿಗೆ ಭಾರತೀಯ ಸಂಜಾತ ವ್ಯಕ್ತಿಯೊಬ್ಬರು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ, ಈ ಒಂದು ಪ್ರತಿಷ್ಠಿತ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಈ ಬಾಫ್ಟಾನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವ್ರು ಯಾರು ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಆಪ್ಷನ್ ಬಿ, ಕೃಷ್ಣೇಂದು ಮಜುಮ್ದಾರ್ ಸರಿಯಾದಂಥ ಉತ್ತರ. ಅದನ್ನು ಕೃಷ್ಣೇಂದು ಮಜುಮ್ದಾರ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಕೃಷ್ಣೇಂದ್ರ ಮಜುಮ್ದಾರ್ ಅವರು ಮೂಲತಃ ಇವರ ಪೇರೆಂಟ್ಸ್ ಭಾರತೀಯರು, ಇವರ ಪೋಷಕರು ಬೆಂಗಾಲ್ ಮೂಲದವರು. ಇವರು ಹೋಗ್ಬಿಟ್ಟು ಬ್ರಿಟನ್ ದೇಶದಲ್ಲಿ ನೆಲೆಸಿದ್ರು. ಇವರು ಪ್ರಸಕ್ತವಾಗಿ ಅಲ್ಲಿನ ಟೆಲಿವಿಷನ್ ಮಾಧ್ಯಮದಲ್ಲಿ, ಈ ಒಂದು ದೂರದರ್ಶನ ಮಾಧ್ಯಮದಲ್ಲಿ ಒಬ್ಬ ನಿರ್ಮಾಪಕ ಆಗಿ, ಪ್ರೊಡ್ಯೂಸರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಇವರನ್ನ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಆರ್ಟ್ಸ್ನ ಮುಖ್ಯಸ್ಥರನ್ನಾಗಿ ಇತ್ತೀಚೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೆಳಗಡೆ ನೋಡ್ತಿದ್ದೀರಾ, ಬಾಫ್ಟಾದ ಪ್ರಧಾನ ಕಚೇರಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ದೇಶದ ಲಂಡನ್ನಲ್ಲಿ ಕಂಡುಬರುತ್ತೆ. ಕೃಷ್ಣೇಂದು ಮಜುಮ್ದಾರ್. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಚಂದ್ರ, ಮಂಗಳ ಮತ್ತು ಅದರಾಚೆ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಮತ್ತು ಆತಿಥ್ಯವನ್ನು ಆಯೋಜಿಸಲು ಯಾವ ಬಾಹ್ಯಾಕಾಶ ಸಂಸ್ಥೆ ನಾಸಾ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ? ನಾಸಾ ಅಂತ ಹೇಳಿದ್ರೆ ಅಮೆರಿಕಾದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇವರು ಇತ್ತೀಚೆಗಷ್ಟೇ ಒಂದು ವಿದೇಶಿ ಸಂಸ್ಥೆಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡ್ರು. ಅದ್ಯಾವ ಸಂಸ್ಥೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಅಲ್ಲಿ ನಮ್ಮ ಇಸ್ರೋ ಕೂಡ ಇದೆ. ಅದೇ ರೀತಿ ಚೀನಾ, ಸೌತ್ ಆಫ್ರಿಕಾ ಮತ್ತು ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ನಾವು ಬಹಳಷ್ಟು ಜನ ಇಡುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸೌತ್ ಆಫ್ರಿಕನ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ. ನೋಡಿ, ಈ ಪಟ್ಟಿಯಲ್ಲಿರುವಂತಹ 3 ಆಪ್ಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೌತ್ ಆಫ್ರಿಕಾದ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಅಷ್ಟೊಂದು ಖ್ಯಾತಿಯನ್ನ ಒಳಗೊಂಡಿಲ್ಲ. ಬಟ್ ಆದರೂ ಕೂಡ ನಾಸಾ ಈ ಸೌತ್ ಆಫ್ರಿಕನ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂಡ್ ಇದು ಕೂಡ ಬಹಳ ಪ್ರಮುಖವಾಗಿದ್ದ ಅಂತ ಒಂದು ಸುದ್ದಿ ಆಗುತ್ತೆ. ಇದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪೇಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ PIDF ಅನ್ನ ರಚಿಸಿದೆ. ಇದು ಎಷ್ಟು ಮೊತ್ತದ್ದಾಗಿದೆ ಅಂತ ಕೇಳ್ತಿದ್ದಾರೆ. ನೋಡಿ, ನಾನು ಆಗಲೇ ಹೇಳಿದಂಗೆ RBI ನಮ್ಮ ಒಂದು ಭಾರತದ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ, ಕೇಂದ್ರ ಬ್ಯಾಂಕ್.
ಭಾರತದ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ನಿರ್ವಹಣೆ ಮಾಡುತ್ತೆ. ಇವರು ಇತ್ತೀಚೆಗಷ್ಟೇ ಪೇಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನುವಂತಹ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ರು. ಇದು ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಗದು ರಹಿತ ಪಾವತಿ ಅಥವಾ ಕ್ಯಾಶ್ಲೆಸ್ ಪೇಮೆಂಟನ್ನು ಉತ್ತೇಜನಗೊಳಿಸುವಂತಹ ಉದ್ದೇಶದಿಂದ ಒಂದು ಅದಕ್ಕೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ಒಂದು ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಮೊತ್ತ ಎಷ್ಟರದ್ದಾಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಸಿ 500 crores, 500 ಕೋಟಿ ರೂಪಾಯಿ ಆಗಿರುತ್ತೆ ಇದರ ಒಂದು ಮೊತ್ತ. ಸೊ ಇದನ್ನು ನಾನು ನೆನ್ನೆ ಕೂಡ ಕ್ಲಾಸಲ್ಲಿ ಹೇಳ್ತಾ ಇದ್ದೆ. POS ಡಿವೈಸಸ್ ಅಂತ ಹೇಳಿದೆ. POS ಪಾಯಿಂಟ್ ಆಫ್ ಸೇಲ್ ಮೆಷಿನ್ಸ್. ನೀವು ಕಾರ್ಡ್ ಮೂಲಕ ಪಾವತಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಈ POS ಡಿವೈಸ್ ಬಹಳ ಅವಶ್ಯಕತೆ ಆಗುತ್ತೆ. ಸೊ ನಮ್ಮ ಚಿಕ್ಕ ಪುಟ್ಟ ನಗರಗಳು ಟೈರ್ 3 ಇಂದ ಟೈರ್ 6 ನಗರಗಳೇನು ಬರುತ್ತೆ, Tier 3 Tier 6 ನಗರಗಳು ಅಂದರೆ ಕೆಳ ಹಂತದ ನಗರಗಳು ಮತ್ತು ಪಟ್ಟಣಗಳಲ್ಲಿ ಈ ಒಂದು ಸೌಲಭ್ಯವನ್ನು ಒದಗಿಸುವಂತಹ ಉದ್ದೇಶದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಯೋಜನೆಗೆ ಮುಂದಾಗಿದೆ. ಇದಕ್ಕೆ 500 ಕೋಟಿ ರೂಪಾಯಿಗಷ್ಟು ಒಂದು ನಿಧಿಯನ್ನು ನಿಗದಿಪಡಿಸಲಾಗಿದೆ. ಅದನ್ನು ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ PIDF ಅಂತ ಕರೆಯಲಾಗುತ್ತೆ. 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ವರ್ಲ್ಡ್ ಆರ್ಚರಿ ಫೆಡರೇಷನ್ ಸುದ್ದಿಯಲ್ಲಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ? ನೋಡಿ, ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು. ಆರ್ಚರಿ ಅಂದ್ರೆ ಏನು? ಆರ್ಚರಿ ಅಂದ್ರೆ ಸಿಂಪಲ್ ಆಗಿ ಬಿಲ್ಲು ಮತ್ತು ಬಾಣ. ನಾವು ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನೋಡ್ತಿರ್ತೀವಿ, ಬಿಲ್ಲು ಬಾಣ ಅನ್ನುವಂತಹ ಒಂದು ಸ್ಪರ್ಧೆ ಕೂಡ ಇರುತ್ತೆ. ಇದರಲ್ಲಿ ಭಾರತೀಯ ಮೂಲದ ಕ್ರೀಡಾಪಟುಗಳು ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ. ಸೊ ಪ್ರಪಂಚದ ಈ ಬಿಲ್ಲು ಬಾಣದ ಏನು ಆಟ ಇದೆ ಅದನ್ನು ನಿರ್ವಹಣೆ ಮಾಡತಕ್ಕಂತಹ ವರ್ಲ್ಡ್ ಆರ್ಚರಿ ಫೆಡರೇಷನ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಮ ಸ್ಕ್ರೀನ್ ನೋಡ್ತಿದ್ದೀರಾ. ಆಪ್ಷನ್ ಬಿ, ಲೌಸಾನ್ನೆ, ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಕಂಡುಬರುವಂತಹ ಲೌಸಾನ್ನೆ ನಗರದಲ್ಲಿ ಈ ವರ್ಲ್ಡ್ ಆರ್ಚರಿ ಫೆಡರೇಷನ್ನ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಅಂಡ್ ಸ್ವಿಟ್ಜರ್ಲ್ಯಾಂಡ್ನ ರಾಜಧಾನಿ ಬರ್ನ್ ಮತ್ತು ಅಲ್ಲಿನ ಕರೆನ್ಸಿ ಸ್ವಿಸ್ ಫ್ರಾಂಕ್, ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ನಲ್ಲಿ ಆನ್ಲೈನ್ ವೃತ್ತಿ ಕೌಶಲ್ಯ ತರಬೇತಿಯನ್ನು ಪ್ರಾರಂಭಿಸಲು ಕಾರ್ಮಿಕ ಸಚಿವಾಲಯ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಇತ್ತೀಚೆಗಷ್ಟೇ ನಮ್ಮ ಕೇಂದ್ರದ ಕಾರ್ಮಿಕ ಸಚಿವಾಲಯ ಅಥವಾ ಲೇಬರ್ ಮಿನಿಸ್ಟ್ರಿ ಒಂದು ಖಾಸಗಿ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಪಾಲುದಾರಿಕೆಯನ್ನು ಘೋಷಣೆ ಮಾಡಿತು. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ವೃತ್ತಿ ಕೌಶಲ್ಯ ತರಬೇತಿ, ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತಹ ಉದ್ದೇಶದಿಂದ. ಸೊ ಅದು ಯಾವ ಸಂಸ್ಥೆ ಅಂತ ಕೇಳ್ತಿದ್ದಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ, ಸ್ಪೆಷಲಿ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ನಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, TCS ION. ಸೊ TCS ION ಏನಿದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಒಂದು ಪಾಲುದಾರಿಕಾ ಸಂಸ್ಥೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಸೊ ಈ TCS ION ಸಂಸ್ಥೆ ಜೊತೆಗೆ ನಮ್ಮ ಏನು ಲೇಬರ್ ಮಿನಿಸ್ಟ್ರಿ ಇದೆ, ಕಾರ್ಮಿಕ ಸಚಿವಾಲಯ, ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ ಘಟಕವು ಇತ್ತೀಚೆಗೆ ಭಾರತದಲ್ಲಿ ಪೇಟೆಂಟ್ ಬೆಳವಣಿಗೆಯ ಸ್ಟೋರಿಯ ವರದಿಯನ್ನು ಪ್ರಕಟಿಸಿತು? ಇತ್ತೀಚೆಗಷ್ಟೇ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಭಾರತದಲ್ಲಿ ಈ ಪೇಟೆಂಟ್ಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿಯನ್ನು ಪ್ರಕಟಣೆ ಮಾಡಿದ್ರು. ಸ್ಟೋರಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ರಿಲೀಸ್ ಮಾಡಿದ್ರು. ಪೇಟೆಂಟ್ ಅಂತ ಹೇಳಿದ್ರೆ ಹಕ್ಕುಸ್ವಾಮ್ಯ ಅಂತ ಹೇಳಿ. ನೋಡಿ, ಒಂದು ಮಾತು ನೆನಪಿಟ್ಕೋಬೇಕು, ಕಳೆದ 10 ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತದಲ್ಲಿ ಸುಮಾರು 6,000 ಕೇವಲ IoT ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪೇಟೆಂಟ್ಗಳು ಭಾರತದಲ್ಲಿ ದಾಖಲಾಗಿದ್ದಾವೆ. IoT ಅಂತ ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಇದಕ್ಕೆ ಸಂಬಂಧಪಟ್ಟಂತ 6,000 ಈ ಪೇಟೆಂಟ್ಗಳು ಅಥವಾ ಹಕ್ಕುಸ್ವಾಮ್ಯಗಳು ಭಾರತದಲ್ಲಿ ದಾಖಲಾಗಿದ್ದಾವೆ. ಸೊ ಈ ಸಂಬಂಧ ಒಂದು ಸಂಘಟನೆ ಒಂದು ವರದಿಯನ್ನು ಮಾಡಿತ್ತು. ಇದು ಯಾವ ಸಂಘಟನೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, NASSCOM. NASSCOM ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್. ನಮ್ಮ ತಂತ್ರಜ್ಞಾನ ಕ್ಷೇತ್ರದ ಮತ್ತು ಸೇವಾ ಕ್ಷೇತ್ರದ ಕಂಪನಿಗಳು ಸೇರ್ಕೊಂಡು ಹುಟ್ಟಾಕಿರುವಂತಹ ಒಂದು ಪ್ರಬಲ ಸಂಘಟನೆ ಈ NASSCOM ಆಗಿರುತ್ತೆ. ಈ NASSCOM ಅವರು ಇತ್ತೀಚೆಗೆ ಈ ಪೇಟೆಂಟ್ಗೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೂಡ ಬಹಳ ಪ್ರಮುಖ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಚಂದ್ರಕಾಂತ ಗೋಯಲ್ ಅವರು ಇತ್ತೀಚೆಗಷ್ಟೇ ಮುಂಬೈನಲ್ಲಿ ನಿಧನರಾದರು. ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು? ಒಂದು ಮಾತು ನೆನಪಿಟ್ಕೋಬೇಕು, ಚಂದ್ರಕಾಂತ ಗೋಯಲ್ ಅನ್ನೋರು ಒಬ್ಬ ಮಹಿಳೆ. ಇವರು ಇತ್ತೀಚೆಗಷ್ಟೇ ನಿಧನರಾದರು. ಅಂಡ್ ಒಂದು ಮಾತನ್ನು ಗಮನಿಸಿ, ಪ್ರಸಕ್ತವಾಗಿ ನಮ್ಮ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿರತಕ್ಕಂತಹ ಪಿಯೂಷ್ ಗೋಯಲ್ ಏನಿದ್ದಾರೆ ಅವರ ತಾಯಿಯವರು ಇವರು. ಸೊ ಚಂದ್ರಕಾಂತ ಗೋಯಲ್ ಅವರು ಪಿಯೂಷ್ ಗೋಯಲ್ ಅವರ ತಾಯಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಮೃತಪಟ್ಟರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ಹೇಳಿದ್ರೆ ಇವರು ಕೂಡ ಅವರ ಪುತ್ರನಂತೆ ಒಬ್ಬ ರಾಜಕಾರಣಿಯಾಗಿದ್ರು, ಒಬ್ಬ ಪೊಲಿಟಿಷಿಯನ್ ಆಗಿದ್ರು. 3 ಬಾರಿ ಮುಂಬೈನ ವಿಧಾನಸಭಾ ಕ್ಷೇತ್ರ ಒಂದರಿಂದ ಸತತವಾಗಿ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ರು. ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಇವರು ಪಿಯೂಷ್ ಗೋಯಲ್ ಅವರ ತಾಯಿ ಅಂತಲೂ ಹೇಳ್ಬೋದು. ಅಂಡ್ ಇದೇ ರೀತಿ 10ನೇ ಮತ್ತು ಕೊನೆಯ ಪ್ರಶ್ನೆ ಅಂತ ಗಮನ ಹರಿಸೋಣ. 10ನೇ ಪ್ರಶ್ನೆ ಹೇಳುತ್ತೆ, ವರ್ಲ್ಡ್ ಪೆಸ್ಟ್ ಡೇ ಅಥವಾ ವಿಶ್ವ ಕೀಟ ದಿನ ಅಂತ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಬಹಳ ಸಿಂಪಲ್, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಪ್ಷನ್ ಡಿ, ಜೂನ್ 6ನೇ ತಾರೀಕು. ಪ್ರತಿ ವರ್ಷ ಈ ಕೀಟಗಳ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸುವುದಕ್ಕೆ ಜೂನ್ 6 ನಂದು ವಿಶ್ವ ಕೀಟ ದಿನ ಅಥವಾ ವರ್ಲ್ಡ್ ಪೆಸ್ಟ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ.
ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಜೂನ್ 6. ಆ್ಯಂಡ್ ಕೊನೆಯ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಾ, ನಾನು ನಿನ್ನೆ ಕೂಡ ಕ್ಲಾಸ್ನಲ್ಲಿ ಹೇಳಿದ್ದೇನೆ ಯಾವ ರೀತಿ ಅಚೀವರ್ಸ್ ಶೌರ್ಯ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಟೆಲಿಗ್ರಾಮ್ ಚಾನೆಲ್ ಕಂಡು ಬರುತ್ತೆ. ಪ್ರತಿಯೊಬ್ಬರು ಕೂಡ ಆ ಟೆಲಿಗ್ರಾಮ್ ಚಾನೆಲ್ಗೆ ಆ್ಯಡ್ ಆಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಕೊಡಲಾಗಿರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಕೇಂದ್ರ ಸರ್ಕಾರದ ಪರೀಕ್ಷೆಗಳು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು, ಅದೇ ರೀತಿ ರಾತ್ರಿಯ ಹೊತ್ತು KPSC ಎಕ್ಸಾಮ್ಸ್ಗಳು ಮತ್ತು ಪೊಲೀಸ್ ಇಲಾಖೆಯ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಕ್ವಿಝನ್ನು ಕೇಳಲಾಗುತ್ತೆ. ಅದೇ ರೀತಿ ಪ್ರತಿನಿತ್ಯ ನಿಮಗೆ ಪರೀಕ್ಷಾ ಸಂಬಂಧಿ ಮೆಟೀರಿಯಲ್ಸ್ಗಳನ್ನು, ಪ್ರಶ್ನೆ ಪತ್ರಿಕೆಗಳನ್ನ, ನ್ಯೂಸ್ ಪೇಪರ್ ಕಟಿಂಗ್ಸನ್ನು ಅಲ್ಲಿ ನಿಮಗೆ ತಲುಪಿಸಲಾಗುತ್ತೆ. ಆ್ಯಂಡ್ ಅದನ್ನು ಹೊರತುಪಡಿಸಿ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಪ್ರತಿಯೊಂದು ವಿಡಿಯೋದ ಲಿಂಕ್ ಕೂಡ ನಿಮಗೆ ಅಲ್ಲಿ ದೊರೀತಾ ಹೋಗುತ್ತೆ. ಸೊ ಈ ಎಲ್ಲ ಉದ್ದೇಶಗಳಿಗಾಗಿ ನೀವು ಅಚೀವರ್ಸ್ ಶೌರ್ಯ ಅನ್ನುವಂತಹ ಅಚೀವರ್ಸ್ ಅಕಾಡೆಮಿಯ ಅಧಿಕೃತ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗಬಹುದು. ಅದರ ಸಂಬಂಧ ಲಿಂಕ್ಗಳನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.